ಹಾಂ, ಡೌನ್ಲೋಡ್ ಮಾಡ್ಕೋಬೇಕು. ಅದೊಂದು ಹೇಳೋದು ಮತ್ತೆ ಅನ್ಸುತ್ತೆ ನಾನು. ಡೌನ್ಲೋಡ್ ಮಾಡ್ಕೊಳ್ಳಿ. ಇಫ್ ಪಾಸಿಬಲ್ ನಿಮ್ಮ ಇದ್ರಲ್ಲಿ ಇನ್ಸ್ಟಾಲ್ ವೈಫೈ ಇದೆಯಾ? ಹಂಗಿದ್ರೆ ಓಕೆ. ಇಲ್ಲ ಪ್ರೊವೈಡ್ ಇಲ್ಲ ಅಂದರೆ ನಾನು ಇಲ್ಲಿ ಪಾಸ್ವರ್ಡ್ ಕೊಡ್ತೀನಿ ಬೇಕಾದ್ರೆ. ಡೌನ್ಲೋಡ್ ಆಗಿಲ್ವಾ ನಿಮಗೆ? ಓಕೆ. ಅಂದರೆ ಇಲ್ಲಿ ಅಸೆಟ್ ಎಡಿಟರ್ ಅಂತ ಇದೆಯಲ್ಲ, ವೀರಫಾರ್ ಸ್ಕೆಚಪ್, ಇಲ್ಲಿ ಅಸೆಟ್ ಎಡಿಟರ್ ಓಪನ್ ಮಾಡಿದ್ರೆ ಇಲ್ಲೊಂದು ಆರೋ ಮಾರ್ಕ್ ಇದೆಯಲ್ಲ, ಇಲ್ಲಿ ನೋಡಿ ಡೌನ್ಲೋಡ್ ಅಂತ ಬರುತ್ತೆ. ಸೊ ಡೌನ್ಲೋಡ್ ಆಗಿದ್ರೂ ಒಂದ್ಸರಿ ಕೇಳೋದು. ಅವಾಗ ಬೇಕಾದ್ರೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಬರುತ್ತೆ. ಇಲ್ಲ ಅಂದರೆ ಹೊಸದಾಗೂ ಡೌನ್ಲೋಡ್ ಮಾಡ್ಕೋಬೋದು. ಅಂದರೆ ಅಲ್ಲಿ ಡೌನ್ಲೋಡ್ ಅಂತ ಇತ್ತಲ್ಲ, ಅದನ್ನು ಮಾಡಿದ್ರೆ ಒಂದು 10 GB ಏನೋ ಬೇಕಾಗುತ್ತೆ. ಇಂಟರ್ನೆಟ್ ಒಂದು 10 GB ಬೇಕಾಗುತ್ತೆ. ಅಷ್ಟೇ ಒಂಚೂರು ಡೌನ್ಲೋಡ್ ಮಾಡ್ಬೋದಾ? ಸರಿ, ಪಾಸ್ ಮಾಡ್ಬೋದು. ಮಾಡಿಬಿಟ್ಟು ಇದು ಮಾಡಿಕೊಂಡು ಓಕೆ. ಒಂಚೂರು ಮೆಟೀರಿಯಲ್ಸ್ ಬಗ್ಗೆ ಹೇಳ್ತೀನಿ, ಯಾವ ಥರ ಅಪ್ಲಿಕೇಶನ್ ಇಲ್ಲ ಅಂದರೆ ಅದರಲ್ಲಿ ಸೆಟ್ಟಿಂಗ್ಸ್ ಇಲ್ಲ ಸ್ವಲ್ಪ. ಅದೇ ನೆಕ್ಸ್ಟ್ ಬಿಲ್ಡಿಂಗ್ ಪ್ಲಾನಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮೆಟೀರಿಯಲ್ ಅಪ್ಲಿಕೇಶನ್. ಸೊ ಇಲ್ಲಿ ಮೆಟೀರಿಯಲ್ಸ್ ಇದೆಯಲ್ಲ, ಇದು ಬಂದ್ಬಿಟ್ಟು ನಿಮಗೆ ಸ್ಕೆಚಪ್ ಮೆಟೀರಿಯಲ್ಸ್. ಸೊ ಸ್ಕೆಚಪ್ ಇಂದ ಮೆಟೀರಿಯಲ್ಸ್ ಇದು ಒಂದು ಸ್ವಲ್ಪ ನಿಮಗೆ ಎಡಿಟಿಂಗ್ ಮಾಡೋದಾಗಲಿ, ಸ್ವಲ್ಪ ಅಂದರೆ ಲೋ ಕ್ವಾಲಿಟಿ ಇಮೇಜಸ್ ಆಗಿರುತ್ತೆ. ಸೊ ವೀರೆ ಮೆಟೀರಿಯಲ್ಸ್ ಏನಿದೆಯಲ್ಲ, ವೀರೆ ಮೆಟೀರಿಯಲ್ಸು ಸ್ವಲ್ಪ ಹೈ ಕ್ವಾಲಿಟಿ ಇಮೇಜ್ ಇರುತ್ತೆ. ಸೊ ಆ ಇಮೇಜಸ್ ನಿಮಗೆ ವೀರಫಾರ್ ಸ್ಕೆಚಪ್ ಅಂತ ಒಂದು ಆಪ್ಷನ್ ಇದೆ. ಸೊ ಸಮಟ್ ಹಿಯರ್. ಇಲ್ಲ ಅಂದರೆ ಅದು ಬೇಕಂದರೆ ಸೊ ನ್ಯೂ ಟೂಲ್ ಬಾರು. ಸೊ ಈ ಟೂಲ್ ಬಾರ್ ಇಲ್ಲಿ ವೀರಫಾರ್ ಸ್ಕೆಚಪ್ ಅಂತ. ಸೊ ಇದನ್ನು ಎನೇಬಲ್ ಮಾಡ್ತೀನಿ. ನೆಕ್ಸ್ಟ್ ವೀರಫಾರ್ ಸ್ಕೆಚಪ್ಪಲ್ಲಿ ಫಸ್ಟ್ ಈ ಒಂದು 3 ಆಪ್ಷನ್ಸು ನೋಡ್ತಾ ಬರೋಣ. ಸೊ ಇಲ್ಲಿ ಫಸ್ಟ್ ಅಸೆಟ್ ಎಡಿಟರ್, ಆಮೇಲೆ ಇದು ರೆಂಡರು, ಇದು ರೆಂಡರ್ ಇಂಟರಾಕ್ಟಿವ್ ಅಂತ ಇದೆ. ಇಲ್ಲಾಂದರೆ ಇಂಟರಾಕ್ಟಿವ್ ರೆಂಡರ್. ಸೊ ಇಂಟರಾಕ್ಟಿವ್ ರೆಂಡರ್ ಅಂದರೆ ಆನ್ ಫೇಸಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಏನಾದ್ರು ಚೇಂಜಸ್ ಮಾಡಿದ್ರೆ ಡ್ರಾಯಿಂಗಲ್ಲಿ ಆನ್ ಫೇಸಲ್ಲಿ ಚೇಂಜಸ್ ಗೊತ್ತಾಗುತ್ತೆ. ಎಲ್ಲ ಚೇಂಜಸ್ ಮಾಡಿಬಿಟ್ಟು ಫೈನಲ್ ರೆಂಡರಿಂಗ್ನ ಕೊಡ್ತೀವಿ. ಫೈನಲ್ ರೆಂಡರ್ ಮಾಡ್ತಾ ಕೂತ್ಕೊಂಡ್ರೆ ಫೈನಲ್ ರೆಂಡರ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಆದಾಗಲೂ ಏನಾದರೂ ಒಂದು ಚೂರು ಎಡಿಟ್ ಮಾಡೋದಾದ್ರೂ ಟೈಮ್ ಆಗುತ್ತೆ. ಸೊ ಇಂಟರಾಕ್ಟಿವ್ ರೆಂಡರಿಂಗ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನನಗೆ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಕೊಡೋಕ್ಕೆ ಅಸೆಟ್ ಎಡಿಟರ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದು ಕ್ಲಿಕ್ ಆನ್ ಅಸೆಟ್ ಎಡಿಟರ್. ಸೊ ಇಲ್ಲಿ ನನಗೆ ಡಿಫ್ರೆಂಟ್ ಫಸ್ಟ್ ಈ ಥರ ಅಷ್ಟೇ ಇರುತ್ತೆ ನಿಮಗೆ ಇಂಟರ್ಫೇಸ್ ಅಸೆಟ್ ಎಡಿಟರ್ಗೆ. ಸೊ ಇದರಲ್ಲಿ ಲೆಫ್ಟ್ ಹ್ಯಾಂಡ್ ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಮೆಟೀರಿಯಲ್ ಸಿಗುತ್ತೆ. ರೈಟ್ ಸೈಡ್ ಕ್ಲಿಕ್ ಮಾಡಿದ್ರೆ ಆ ಮೆಟೀರಿಯಲ್ದು ಪ್ರಾಪರ್ಟೀಸ್ ಪ್ಯಾರಾಮೀಟರ್ಸು ಸಿಗ್ತಾ ಹೋಗುತ್ತೆ. ಸೊ ಈ ಥರ ಇವಾಗ ಫಾರ್ ಎಕ್ಸಾಂಪಲ್ ಇದು ಹೊಸ ಶೀಟ್ ಆಗಿರೋದ್ರಿಂದ ಆಲ್ರೆಡಿ ಇಲ್ಲಿ ನೋಡ್ಬೋದು. ಸೊ ಒಂದು 7 ಐಟಮ್ ಆಲ್ರೆಡಿ ಇದೆ. ಆಮೇಲೆ ಸನ್ಲೈಟ್ ಅಂತ ಒಂದು ಲೈಟ್ ಇದೆ. ಸೊ ಸನ್ಲೈಟು ಮತ್ತು ಈ ಮೆಟೀರಿಯಲ್ಸ್ ಇದೆಯಲ್ಲ, ಸೊ ಇದಿಷ್ಟು ಡಿಫಾಲ್ಟ್. ಈ ಮೆಟೀರಿಯಲ್ಸ್ ಯಾವುದಂದರೆ ಈ ಹುಡುಗಿ ಹಾಕಿದಾರಲ್ಲ ಬಟ್ಟೆ ಆಗಿರೋದು ಮೆಟೀರಿಯಲ್. ಸೊ ಈ ಯೆಲ್ಲೋ ಕಲರ್ ಡ್ರೆಸ್ ಇರ್ಬೋದು. ಸೊ ಇದು ನೆಕ್ಸ್ಟ್ ಅದರಲ್ಲೇ ನೆಕ್ಸ್ಟ್ ಶೇಡ್ ಆಫ್ ಅದು. ಸೊ ಆಮೇಲೆ ಬ್ಲೂ ಕಲರ್ ಡಾಟ್ಸ್ ಇದೆಯಲ್ಲ ಇದು. ಸೊ ಆ ಮೆಟೀರಿಯಲ್ ಬೈ ಡಿಫಾಲ್ಟ್ ಇರುತ್ತೆ. ಬೇಡ ಅಂತ ಹೇಳಿದ್ರೆ ರಿಮೂವ್ ಮಾಡ್ಬೋದು. ಬಟ್ ಬೈ ಡಿಫಾಲ್ಟ್ ಇಷ್ಟು ಮೆಟೀರಿಯಲ್ಸ್ ಇರುತ್ತೆ. ನೆಕ್ಸ್ಟ್ ಇಂದ ನಾನು ಏನಾದರೂ ಬೇರೆ ಮೆಟೀರಿಯಲ್ಸ್ ಅಪ್ಲೈ ಮಾಡ್ತೀನಿ ಅಂದರೆ ಜಸ್ಟ್ ಹೋಗ್ತೀರಿ, ಇಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಮೆಟೀರಿಯಲ್ಸ್ ಬರುತ್ತೆ. ಅದನ್ನು ನಾನು ಬೇರೆ ಮೆಟೀರಿಯಲ್ಸ್ ಅಪ್ಲೈ ಮಾಡೋಕ್ಕೆ ಫಸ್ಟು ಸೆಲೆಕ್ಷನ್ ಆಗಿರ್ಬೇಕು. ಅಂದರೆ ಐದತ್ತು ಗ್ರೂಪ್ ಆದರೂ ಇರಲಿ, ಗ್ರೂಪ್ ಒಳಗಡೆನಾದರೂ ಇರಲಿ, ಫಸ್ಟ್ ಮೆಟೀರಿಯಲ್ನ ಸೆಲೆಕ್ಟ್ ಮಾಡ್ತೀರಿ. ಇಲ್ಲಿ ನೀವು ಯಾವ ಮೆಟೀರಿಯಲ್ ಕೊಡಬೇಕು ಅದನ್ನು ಫಸ್ಟು ಚೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇದ್ರ ಮೇಲೆ ಒಂದು ಬ್ರಿಕ್ ಮೆಟೀರಿಯಲ್ಲೇ ಕೊಡೋಣ ಅಂತಂದರೆ, ಸೊ ಇದರಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡಿ ಇಲ್ಲಿ ನಾನು ರೈಟ್ ಕ್ಲಿಕ್ ಮಾಡಿ ಅಪ್ಲೈ ಟು ಸೆಲೆಕ್ಷನ್ ಅಂತ ಕೊಡ್ತೀನಿ. ಸೊ ನನಗಿಲ್ಲಿ ಬಂದಿದೆ ಮೆಟೀರಿಯಲ್. ಸೊ ತುಂಬ ಲೈಟ್ ಇದೆ. ಸರಿ ಮಾಡಿದ್ದೀವಿ. ಆದರೆ ಬೇರೆ ಅದನ್ನು ಇದನ್ನು ಓಪನ್ ಮಾಡಿ ಟೂಲ್ ಬಾರ್ ತೋರಿಸ್ತಾನೆ ಇಲ್ಲ. ಬೇರೆ ತೋರಿಸ್ತಾ ಇಲ್ವಾ? ಬೇರೆಯವರು ಟ್ರಿಂಬಲ್ ಲ್ಯಾಂಡ್ಸ್ಕೇಪ್ ತೋರಿಸ್ತಾರೆ. ಲಾಸ್ಟ್ ಓಕೆ, ಹಾಗಾದ್ರೆ ಆಗಿಲ್ಲ. ಅದರಲ್ಲೇ ಇರುತ್ತೆ ಫೈನಲ್. ಅಪ್ಲೈ ಮಾಡಿದ್ರು ರಿವ್ಯೂ ಮಾಡೋಕ್ಕೆ ಹಾಂ, ಅದನ್ನು ಹೇಳ್ತೀನಿ ಒಂದು ನಿಮಿಷ. ಆ ಟಾಪಿಕ್ಗೆ ಬರ್ತೀನಿ. ಫಸ್ಟ್ ಇದೆಲ್ಲ ಮಾಡಿನೇ ಬಿಲ್ಡಿಂಗ್ ಪ್ಲಾನಿಂಗ್ ಹೋಗೋಣ. ಓಕೆ, ನಾನೀಗ ಮೆಟೀರಿಯಲ್ ಅಪ್ಲೈ ಮಾಡಾಯಿತು. ಸೊ ಇದು ನಮಗೆ ಪ್ರೊಸೀಜರ್ ಅಂದರೆ ಮೆಟೀರಿಯಲ್ ಅಪ್ಲೈ ಮಾಡೋದು. ಸೊ ಫಸ್ಟು ಸೆಲೆಕ್ಷನ್ ಮಾಡ್ತೀವಿ.
ಸೊ ಇಲ್ಲಿ ವೀರ ಮೆಟೀರಿಯಲ್ ಯಾವ್ದು ಬೇಕೋ ಅದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಜಸ್ಟ್ ರೈಟ್ ಕ್ಲಿಕ್ಕು ಅಪ್ಲೈ ಟು ಸೆಲೆಕ್ಷನ್. ಅದು ನನಗೆ ಇಲ್ಲಿ ಸೆಲೆಕ್ಟ್ ಆಗಿ ಬಂದಿರೋದು. ಓಕೆ, ಇದು ಫಸ್ಟು ಅಪ್ಲಿಕೇಶನ್ ಮೆಥಡ್. ಇದರಲ್ಲಿ ಬೇಕಾದ್ರೆ ಚೇಂಜಸ್ ಮಾಡೋದು ಅದನ್ನು ಹೇಳ್ಬಿಡ. ಸೊ ಇಲ್ಲಿ ನನಗೆ ಸ್ವಲ್ಪ ಸ್ಕೇಲಿಂಗ್ ದೊಡ್ಡ ಆಗಬೇಕು, ಇಲ್ಲಾಂದರೆ ರಿಫ್ಲೆಕ್ಷನ್. ಸ್ಕೇಲಿಂಗ್ ದೊಡ್ಡ ಮಾಡೋಕ್ಕೆ ನನಗೆ ಇಲ್ಲಿ ಆಪ್ಷನ್ ಬರುತ್ತೆ. ಇಲ್ಲಿ ಮೆಟೀರಿಯಲ್ ಅಂತ ಆಪ್ಷನ್ ಇದೆಯಲ್ಲ, ಇಲ್ಲಿ ನನಗೆ ಸ್ಕೇಲ್ ಮಾಡೋಕ್ಕೆ ಆಪ್ಷನ್ ಬರುತ್ತೆ. ಫಸ್ಟ್ ಸ್ಕೇಲಿಂಗ್ ಆಪ್ಷನ್ ಹೇಳ್ತೀನಿ. ಅಪ್ಲೈ ಮಾಡಿದ್ದಾಯಿತು ಮೆಟೀರಿಯಲ್ಸ್ ಎಲ್ಲ. ಸೊ ಇವಾಗ ಅದನ್ನು ಸ್ಕೇಲ್ ಮಾಡೋಕ್ಕೆ ಮೆಟೀರಿಯಲ್ ಟ್ಯಾಬಿಗೆ ಹೋಗ್ತೀವಿ. ಸೊ ಇಲ್ಲಿ ಪಿಕ್ ಮೆಟೀರಿಯಲ್ ಥರ ಇದೆಯಲ್ಲ, ಸ್ಯಾಂಪಲ್ ಪೇಂಟ್, ಅದನ್ನು ತೊಗೊಂಡು ಇಲ್ಲಿ ಮೆಟೀರಿಯಲ್ನ ಪಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ ನನಗೆ, ಆಯಿತಾ? ಅದ್ರ ಕೆಳಗಡೆ ನನಗೆ ಎಡಿಟ್ ಅನ್ನೋ ಆಪ್ಷನ್ ಇದೆ. ಸೊ ಅದು ಕ್ಲಿಕ್ ಆನ್ ಎಡಿಟ್. ಎಡಿಟಲ್ಲಿ ನನಗಿಲ್ಲಿ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಡಿಸ್ಟೆನ್ಸ್ ಇದೆ. ಇದನ್ನು ಬೇಕಾದರೆ ಸ್ಕೇಲಿಂಗ್ ಪ್ರಕಾರ ಮಾಡ್ತೀವಿ. ಸೊ 1 ಫೀಟ್ ಇಲ್ಲಾಂದರೆ 10 ಫೀಟ್ ಬೇಕಂದರೆ 10 ಫೀಟ್. ಸೊ ನೋಡ್ಬೋದು ಎಂಲಾರ್ಜ್ ಆಯಿತು ಇಮೇಜ್. ಸೊ ಈ ಥರ, ಇಲ್ಲಾಂದರೆ ಒಂದು ಸ್ವಲ್ಪ ಕಡಿಮೆ ಮಾಡೋಣ ಅಂದರೆ 3 ಫೀಟ್ ಅಂತ ಕೊಡ್ತೀವಿ. ಸೊ ಇಷ್ಟು ಓಕೆ ಅಂದರೆ 3 ಫೀಟ್ ಬೈ 3 ಫೀಟ್ ಈ ಥರ. ಸರ್ ನನಗೆ ಹಾರಿಜಾಂಟಲ್ ಡಿಸ್ಟೆನ್ಸೇ ಒಂದು ಬೇಕು, ವರ್ಟಿಕಲ್ ಡಿಸ್ಟೆನ್ಸೇ ಒಂದು ಬೇಕಂದರೆ ಇದನ್ನು ಅನ್ಲಾಕ್ ಮಾಡ್ತೀವಿ. ಇಲ್ಲಿ ಬೇಕಾದ್ರೆ ನಾನು ಸೊ 5 ಫೀಟ್ ಅಂತ ಕೊಡ್ತೀನಿ, ಅಂದರೆ 3 ಫೀಟ್ಗೆ 5 ಫೀಟ್ ಥರ. ಸೊ ಈ ಥರ ನಾವು ಸ್ಕೇಲಿಂಗ್ ಮಾಡ್ಕೊಂಡು ಹೋಗ್ತೀವಿ. ಇದು ನಿಮಗೆ ಸ್ಕೇಲಿಂಗ್ ಆಪ್ಷನ್. ಸರ್ ಆಮೇಲೆ ನಾನು ಆ ಮೆಟೀರಿಯಲಲ್ಲಿ ಸ್ವಲ್ಪ ಏನಾದರೂ ಇವಾಗ ಇದು ನನಗೆ ಜಸ್ಟ್ ಒಂದು 2D ಥರ ಕಾಣ್ತಾ ಇದೆ, ಅಷ್ಟು ಡೀಟೇಲಿಂಗ್ ಇಲ್ಲ. ಸೊ ಇದರಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಅಪ್ಕಮಿಂಗಲ್ಲಿ ಆ ಮೆಟೀರಿಯಲ್ ಮೇಲೆ ಎಡಿಟ್ ಮಾಡ್ತಾ ಹೋಗ್ತೀವಿ. ಸೊ ಅಂದರೆ ಅಲ್ಲಿ ಇಲ್ಲಿ ಮಾಡೋ ಎಡಿಟು ನನಗೆ ಬೇರೆ ಐಸಲ್ಲಿ ಕಾಣಲ್ಲ, ಅಂದರೆ ಈ ಇಂಟರ್ಫೇಸ್ ಇದೆಯಲ್ಲ ಇದರಲ್ಲಿ ಕಾಣಲ್ಲ. ಅದಕ್ಕೆ ಏನು ಮಾಡ್ತೀವಿ, ಇಂಟರಾಕ್ಟಿವ್ ರೆಂಡರಿಂಗ್ನ ಓಪನ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಇಂಟರಾಕ್ಟಿವ್ ರೆಂಡರ್ನ ಓಪನ್ ಮಾಡ್ಕೊಳ್ಳಿ. ಸಂಬಟ್ ನನಗೆ ಇಲ್ಲೊಂದು ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಕಾಣ್ತಿದೆ. ಅಂದರೆ ಇಲ್ಲಿ ಶ್ಯಾಡೋಸ್ ಏನೂ ಕಾಣ್ತಾ ಇಲ್ಲ, ಬಟ್ ಇಲ್ಲಿ ಶ್ಯಾಡೋಸ್ ಎಲ್ಲ ಕಾಣ್ತಿದೆ. ಅಂದರೆ ಸ್ವಲ್ಪ ಅದು ಬಂಪ್ ಆಗಿರುತ್ತೆ. ಓಕೆ, ಸೊ ಆ ಥರ ಡೀಟೇಲಿಂಗ್ನ ಇನ್ನು ನಾವು ಚೆನ್ನಾಗಿ ಕೊಡ್ತಾ ಹೋಗ್ಬೋದು. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಟೈಲ್ಸ್ ಏನಾದರೂ ಹಾಕಿದ್ವಿ. ಸೊ ಟೈಲ್ಸ್ ಹೆಂಗಾಗುತ್ತೆ, ಈಗ ಇಲ್ಲೇ ಯಾವ್ದಾದ್ರು ಟೈಲ್ಸ್ ಇದ್ರೆ ಸೊ ಹೊಳೆಯುತ್ತೆ, ಅಂದರೆ ರಿಫ್ಲೆಕ್ಷನ್ಸ್ ಇರುತ್ತೆ. ಸೊ ಅದ್ರ ವ್ಯಾಲ್ಯೂಸ್ ಎಲ್ಲ ನನಗೆ ಇಲ್ಲಿ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಡಿಫ್ಯೂಸ್ ಅಂತ ಇದೆ. ಈ ಡಿಫ್ಯೂಸಲ್ಲಿ ನನಗೆ ಇಲ್ಲಿ ಟೆಕ್ಸ್ಚರ್ ಸ್ಲಾಟ್ ಇದೆಯಲ್ಲ, ಅಲ್ಲಿ ಈ ಮೆಟೀರಿಯಲ್ ಇರುತ್ತೆ. ಸೊ ಏನು ಮೆಟೀರಿಯಲ್ ಇದೆ ಅದೇ ಇದೆ. ಇಲ್ಲಿ ರಿಫ್ಲೆಕ್ಷನ್ ಅಂತ ಇದೆ. ಸೊ ರಿಫ್ಲೆಕ್ಷನಲ್ಲಿ ನಾನು ರಿಫ್ಲೆಕ್ಷನ್ ಕಲರ್ನ ಸ್ವಲ್ಪ ಏನಾದರೂ ಇನ್ಕ್ರೀಸ್ ಮಾಡಿದ್ರೆ ಇಲ್ಲಿ ಪ್ರಾಪರ್ಟಿ ಸ್ವಲ್ಪ ರಿಫ್ಲೆಕ್ಷನ್ ಕಾಡ್ತಾ ಹೋಗುತ್ತೆ. ಬಟ್ ಬ್ರಿಕ್ ಮೆಟೀರಿಯಲಲ್ಲಿ ಆ ಆಪ್ಷನ್ಸ್ ನನಗೆ ನೆಸೆಸಿಟಿ ಇರೋದು, ಯಾಕಂದರೆ ಬ್ರಿಕ್ ಮೆಟೀರಿಯಲಿಂದ ರಿಫ್ಲೆಕ್ಷನ್ ಏನೋ ಬರೋದಿಲ್ಲ. ಅಂದರೆ ತುಂಬ ಮೈನ್ಯೂಟಾಗಿ ನಮಗೆ ಕಾಣಿಸ್ತಾ ಹೋಗುತ್ತೆ. ಅಂದರೆ ಡೀಟೇಲಿಂಗ್ ತುಂಬ ಒಳ್ಳೆ ಲ್ಯಾಪ್ಟಾಪ್ ಇದ್ದರೆ ಅದು ನನಗೆ ಗೊತ್ತಾಗುತ್ತೆ ಬೇರೆ ಸಲ. ಸೊ ನೀಟಾಗಿ ರೆಂಡರ್ ಆದಾಗ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಫಸ್ಟ್ ಇಲ್ಲಿ ರಿಫ್ಲೆಕ್ಷನ್ ಕಲರ್ ಅಂತ ಇದೆ. ಸೊ ಇಲ್ಲಿ ನಾನು ಜಾಸ್ತಿ ಮಾಡಿದ್ರೆ ರಿಫ್ಲೆಕ್ಷನ್ ಬರುತ್ತೆ. ಸೊ ನೆಕ್ಸ್ಟು ರಿಫ್ಲೆಕ್ಷನ್ ಗ್ಲಾಸಿನೆಸ್ ಅಂತ ಇದೆ. ಸೊ ಇದು ಅಷ್ಟೇ ಶೈನಿನೆಸ್ ಬರೋಕ್ಕೆ. ಸೊ ಇದೇನಾದರೂ ಫುಲ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ಒಂದು ರಫ್ ಇಮೇಜ್ ಥರ ಬರುತ್ತೆ. ಸೊ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಫುಲ್ ಶೈನಿನೆಸ್ ಥರ ಬರ್ತಾ ಹೋಗುತ್ತೆ. ಸೊ ಈ ಥರ ಆಪ್ಷನ್ಸು. ಸೊ ಈ ಥರ ನನಗೆ ಪ್ರತಿಯೊಂದಕ್ಕೂ ನನಗೆ ಆಪ್ಷನ್ಸ್ ಇದೆ, ರಿಫ್ಲೆಕ್ಷನ್, ರಿಫ್ರಾಕ್ಷನ್. ಸೊ ಈ ಥರ ಪ್ರತಿಯೊಂದು. ಸೊ ಇಲ್ಲಿ ನಾನು ಎಡಿಟಿಂಗ್ ಮಾಡ್ತಾ ಹೋಗ್ತೀನಿ. ಬೈ ಡಿಫಾಲ್ಟ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಓಕೆ, ಅದನ್ನು ಬೇಕಾದರೆ ನಾನು ಅಪ್ಕಮಿಂಗ್ ಇಲ್ಲ ಲಾಸ್ಟ್ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಅದು ತುಂಬ ಇದೆ ಸೆಟ್ಟಿಂಗ್ಸ್ ಎಲ್ಲ ಮಾಡೋದಾದ್ರೆ. ಯಾಕಂದರೆ ಇಲ್ಲಿ ಪ್ರತಿಯೊಂದು ಇಲ್ಲಿ ಇನ್ನೂ ರಿಯಲಿಸ್ಟಿಕ್ಕಾಗಿ ಕಾಣಬೇಕಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಬಂಪ್ ಅಂತ ಇದೆ. ಸೊ ಇಲ್ಲಿ ಬಂಪ್ ಮ್ಯಾಪ್ ಅಂತ ಇದೆ. ಸೊ ಬಂಪ್ ಮ್ಯಾಪ್ನ ನಾವು ಸೊ ಇಲ್ಲಿ ಆಲ್ರೆಡಿ ಮ್ಯಾಪಿಂಗ್ ತೊಗೊಂಡಿದೆ. ಸೊ ಇಲ್ಲ ಅಂತ ಹೇಳಿದ್ರೆ ನಾವು ಎಕ್ಸ್ಟರ್ನಲ್ ಏನು ಅಂದರೆ ಗೂಗಲಿಂದ ಏನಾದರೂ ತೊಗೊಬಂದ್ಬಿಟ್ಟು ಪ್ಲೇಸ್ ಮಾಡ್ತೀವಿ. ಅದನ್ನೆಲ್ಲ ಹೇಳ್ತಾ ಹೋಗ್ತೀವಿ. ಸೊ ಈ ಥರ ನಾನು ಓಕೆ ಇಲ್ಲಿ ಬಂಪ್ ಮ್ಯಾಪ್ ಕರೆಕ್ಟ್ ಇದೆ. ಸೊ ಈ ಥರ ಕಲರ್ ಅಂದರೆ ಇದನ್ನು ಬಂಪ್ ಮ್ಯಾಪ್ ಅಂತ ಕರಿತೀವಿ. ಏನಾಗುತ್ತೆ, ಒಂದು ಪಿಕ್ಚರ್ ಮೇಲೆ ಇನ್ನೊಂದು ಓವರ್ಲ್ಯಾಪ್ ಆಗುತ್ತೆ. ಅಂದರೆ ಇದ್ರ ಹಿಂದೆ ಇದೇನು ಕಾಣಿಸ್ತಿದೆಯಲ್ಲ ಅದ್ರ ಹಿಂದೆ ಈ ಇಮೇಜ್ ಇರುತ್ತೆ. ಅವಾಗಲೇ ನನಗೆ ರಿಯಲಿಸ್ಟಿಕ್ ಆಗಿ ಇಮೇಜ್ ಕಾಣಿಸ್ತಾ ಹೋಗುತ್ತೆ. ಸೊ ಈ ಥರ ನಾನು ಬಂಪ್ ಮ್ಯಾಪ್ ಎಲ್ಲ ಕೊಡ್ತಾ ಹೋಗ್ತೀನಿ. ಸೊ ಆ ಬಂಪ್ ವ್ಯಾಲ್ಯೂನ ನಾನು ಬೇಕಾದರೆ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಅವಾಗ ಏನಾಗುತ್ತೆ, ಇನ್ನೊಂದು ಸ್ವಲ್ಪ ಆಚೆ ಎತ್ತಿ ಬಂದಂಗೆ ಕಾಣಿಸುತ್ತೆ ಅದು ನನಗೆ. ಸೊ ಅದು ರೆಂಡರ್ ಆದರೆ ಇನ್ನೊಂದು ಸ್ವಲ್ಪ ನಾನು ರಿಯಲಿಸ್ಟಿಕ್ಕಾಗಿ ಕಾಣ್ತಾ ಹೋಗ್ತೀನಿ. ಇನ್ನು ಫೈನಲ್ ರೆಂಡರ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಾ ಹೋಗುತ್ತೆ. ಸೊ ಲೈಕ್ ದಟ್. ಸೊ ಈ ಥರ ನನಗೆ ಪ್ರತಿಯೊಂದು ಮೆಟೀರಿಯಲ್ಗೂ ನಾನು ಎಡಿಟಿಂಗ್ ಮಾಡ್ತಾ ಹೋಗ್ಬೋದು. ಅದೇ ಥರ ಲೈಟ್ಸ್ಗೂ ಎಡಿಟಿಂಗ್ ಮಾಡ್ತಾ ಹೋಗ್ಬೋದು. ಸೊ ಈಗ ಸನ್ಲೈಟ್ ಅಂತ ಬಂದರೆ ಸೊ ಸನ್ಲೈಟ್ದು ಇಂಟೆನ್ಸಿಟಿ ಇರ್ಬೋದು. ಸೊ ಲೈಟಿಂಗ್ ಪಾರ್ಟಲ್ಲೆಲ್ಲ ಹೇಳಿದ್ದೀನಿ ನಾನು. ಸೊ ಇದೇ ಥರ ಪ್ರತಿಯೊಂದಕ್ಕೂ ಎಡಿಟ್ ಮಾಡೋಕ್ಕೆ ಅಸೆಟ್ ಎಡಿಟರು ಒಂದು ಕೀ ಅಂತಲೇ ಹೇಳ್ಬೋದು. ಅಂದರೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ.
ಹಾಗೆ ಇವಾಗ ಮೆಟೀರಿಯಲ್ ಎಲ್ಲ ಅಪ್ಲೈ ಆಯಿತು. ಸ್ಕೇಲಿಂಗು ನಾನು ಇಲ್ಲಿ ಬಂದು ಮಾಡೋದನ್ನ ಹೇಳಿದೆ, ಅಂದರೆ ಇಲ್ಲಿ ಬಂದುಬಿಟ್ಟು 3 feet by 3 feet ಆ ಥರ ಸ್ಕೇಲಿಂಗ್ ಹೇಳಿದೆ. ಇನ್ನು ನನ್ನ ಹತ್ರ ಬೇರೆ ಆಪ್ಷನ್ಸ್ ಇದೆ ಸ್ಕೇಲ್ ಮಾಡೋಕ್ಕೆ. ಸೊ ವಿಚ್ ಇಸ್ ಹಿಯರ್. ಸೊ ಇದನ್ನು ಬೇರೆ ಫಾರ್ ಮೆಟೀರಿಯಲ್ಸ್ ಇಲ್ಲ ಬೇರೆ ಯುಟಿಲಿಟೀಸ್ ಅಂತ ನಾವು ಕರಿತೀವಿ. ಓಕೆ. ಸೊ ಇವಾಗ ನನ್ನ ಹತ್ರ ಒಂದು ಕ್ಯೂಬ್ ಇದೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫಸ್ಟ್ ಒಂದು ಬಂದುಬಿಟ್ಟು ರಿಮೂವ್ ಮೆಟೀರಿಯಲ್. ನೀವು ಕೇಳಿದ್ರಲ್ಲ ಯಾವ ಥರ ರಿಮೂವ್ ಮಾಡೋದು ಅಂತ. ಸೊ ಇದನ್ನು ನಾನು ಫಸ್ಟ್ ಯಾವ ಫೇಸ್ ಮೇಲೆ ನಾನು ರಿಮೂವ್ ಮಾಡ್ತೀನಿ, ಇಲ್ಲಾಂದರೆ ಯಾವ ಆಬ್ಜೆಕ್ಟಿಂದ ನಾನು ಇದನ್ನು ರಿಮೂವ್ ಮಾಡ್ತೀನಿ ಮೆಟೀರಿಯಲ್, ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ರಿಮೂವ್ ಮೆಟೀರಿಯಲ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ಇಡೀ ಫೇಸಲ್ಲಿ ನೀವು ಮೂವ್ ಮಾಡಿದ್ದಿಲ್ಲ ಅಂದರೆ ಒಂದೊಂದೇ ಫೇಸಿಂದ ಡಿಲೀಟ್ ಆಗುತ್ತೆ. ಈಗ ಒಂದೊಂದೇ ಫೇಸಿಗೆ ಅಪ್ಲೈ ಮಾಡ್ತೀನಿ. ಸೊ ಇವಾಗ ಏನು ಮಾಡ್ತೀನಿ, ರಿಮೂವ್ ಮೆಟೀರಿಯಲ್ ಅಂತ ಕೊಡ್ತೀನಿ. ಯು ಕ್ಯಾನ್ ಸಿ. ಮತ್ತೆ ಈ ಫೇಸ್ ಸೆಲೆಕ್ಟ್ ಮಾಡಿ ರಿಮೂವ್ ಮೆಟೀರಿಯಲ್. ಸೊ ಆ ಥರ ಒಂದೊಂದೇ ಫೇಸ್ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ಇದು ಮಾಡ್ಬೋದಾ? ಅಂದರೆ ಅಂದರೆ ಇವಾಗ ಆದರೆ ಫಸ್ಟು ನೀವು ಇದನ್ನ ಸೆಲೆಕ್ಟ್ ಮಾಡಿದ್ರಿ ಯಾವ ಫೇಸ್. ಹೌದು. ಇದು ಆಪ್ಷನ್ನ ಸೆಲೆಕ್ಟ್ ಮಾಡಿ ಫೇಸ್ ಸೆಲೆಕ್ಟ್ ಮಾಡ್ಬೋದಾ? ಇಲ್ಲ, ಅಂದರೆ ಈಗ ನೋಡಿ ಹೀಗಿರುತ್ತೆ ಆಯಿತಾ. ಸೊ ಈಗ ಆಪ್ಷನ್ನೇ ಓಪನ್ ಆಗಲ್ಲ, ಆದರೆ ಸೆಲೆಕ್ಟ್ ಆದಾಗಲೇ ಆಪ್ಷನ್ ಓಪನ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ ನನಗೆ ಟ್ರೈಪ್ಲೇನರ್ ಪ್ರೊಜೆಕ್ಷನ್ ವರ್ಡು ಮತ್ತು ಟ್ರೈಪ್ಲೇನರ್ ಪ್ರೊಜೆಕ್ಷನ್ ಫಿಟ್ ಅಂತ ಇದೆ. ಸೊ ಇದು ಎರಡಕ್ಕೂ ಡಿಫ್ರೆನ್ಸ್ ತೋರಿಸ್ತೀವಿ. ಸೊ ಇಲ್ಲೂ ಮೆಟೀರಿಯಲ್ ಅಪ್ಲೈ ಮಾಡಿ ಇದ್ರ ಮೇಲೂ ಮಾಡಿರ್ತೀವಿ. ಸೊ ಒಂದರಲ್ಲಿ ಟ್ರೈಪ್ಲೇನರ್ ಪ್ರೊಜೆಕ್ಷನ್ ವರ್ಡಿಂಗ್ ಮಾಡ್ತೀವಿ. ಸೊ ಅಂದರೆ ಇದೇ ಸ್ಕೇಲಿಂಗಲ್ಲೇ ಇರುತ್ತೆ. ಓಕೆ. ಅಂದರೆ ನೆಕ್ಸ್ಟು ಇಲ್ಲಿ ಆಪ್ಷನ್ ತೊಗೊಂಡು ಟ್ರೈಪ್ಲೇನರ್ ಪ್ರೊಜೆಕ್ಷನ್ ಫಿಟ್ ಅಂತ ಮಾಡ್ತೀನಿ. ಅಂದರೆ ನನಗೆ ಗ್ಲೋಬಲ್ ಸ್ಕೇಲಿಂಗಿಗೆ ಕೂತ್ಕೊಳ್ಳುತ್ತೆ ವ್ಯಾಲ್ಯೂಸ್. ಸೊ ಅಂದರೆ ಇಲ್ಲಿ ಎಷ್ಟಿರಬೇಕು, ಫಾರ್ ಎಕ್ಸಾಂಪಲ್ 1 feet ಥರ 1 feet, ಇಲ್ಲಾಂದರೆ ಎಕ್ಸಾಕ್ಟ್ ಒಂದು ಫೇಸಿಗೆ ಸೊ ಸ್ಕೇಲಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಆ ಥರ ಆಪ್ಷನ್ಸ್ ಇಲ್ಲಿ ನೋಡ್ಬೋದು. ಒಂದು ಫೇಸಲ್ಲಿ ತುಂಬಾ ಇದಿದ್ದಾವೆ, ಅಂದರೆ ಬ್ರಿಕ್ಸ್ ಇದೆ. ಇಲ್ಲಿ ನೋಡ್ಬೋದು ಸ್ವಲ್ಪ ಸೈಜ್ ಜಾಸ್ತಿ ಆಯಿತು, ನನಗೆ ಎಕ್ಸಾಕ್ಟ್ ಸ್ಕೇಲಿಂಗಿಗೆ ಕೂತ್ಕೊಳ್ತು. ಇಲ್ಲ ಇನ್ನು ನಿಮಗೆ ಟೈಲ್ಸ್ ಏನಾದರೂ ಅಪ್ಲೈ ಮಾಡಿದಾಗ ಗೊತ್ತಾಗುತ್ತೆ. ಇಲ್ಲಿ ತುಂಬ ಚಿಕ್ಕ ಕುತ್ಕೊಂಡಿದೆ ಆಯಿತಾ. ಇದು ನನಗೆ ಟ್ರೈಪ್ಲೇನರ್ ಪ್ರೊಜೆಕ್ಷನ್ ವರ್ಡಿಗೆ ಇರುತ್ತೆ. ಸೊ ಇಲ್ಲೇನಿದೆ ಟ್ರೈಪ್ಲೇನರ್ ಪ್ರೊಜೆಕ್ಷನ್ ವರ್ಡ್ ಅಂದರೆ ಬೈ ಡಿಫಾಲ್ಟ್ ಸ್ಕೇಲಿಂಗ್ ಅಂತ ಅರ್ಥ, ಇನ್ ಶಾರ್ಟ್ ಆಗಿ ಹೇಳೋದಾದ್ರೆ. ಸೊ ಇಲ್ಲಿ ನಾನು ಟ್ರೈಪ್ಲೇನರ್ ಪ್ರೊಜೆಕ್ಷನ್ ಫಿಟ್ ಅಂತ ತೊಗೊಂಡ್ರೆ ಸೊ ಎಕ್ಸಾಕ್ಟ್ಲಿ ನನಗೆ ಆ ಒಂದು ಫೇಸಿಗೆ ಎಷ್ಟು ಕುತ್ಕೊಳ್ಳೋಕ್ಕಾಗುತ್ತೆ ಸ್ಕೇಲಿಂಗ್, ಆ ಸ್ಕೇಲಿಂಗಿಗೆ ಬೈ ಡಿಫಾಲ್ಟ್ ಆಗಿ ತೊಗೊಳ್ಳೋದು ಈ ಆಪ್ಷನ್. ಸೊ ಇದೇ ಥರ ನೆಕ್ಸ್ಟ್ ಅಷ್ಟೇ ಸ್ಪೆರಿಕಲ್ ಪ್ರೊಜೆಕ್ಷನ್ ವರ್ಡ್ ಅಂತ ಇದೆ, ಸ್ಪೆರಿಕಲ್ ಪ್ರೊಜೆಕ್ಷನ್ ಫಿಟ್ ಅಂತ ಇದೆ. ಸೊ ಇದು ನಿಮಗೆ ಸ್ಪಿಯರ್ ಮೇಲೆ ಚೆನ್ನಾಗಿ ಕಾಣುತ್ತೆ. ಇವಾಗ ಒಂದು ಸ್ಪಿಯರ್ ಮೇಲೆ ಏನಾದರೂ ಒಂದು ಆಬ್ಜೆಕ್ಟ್ ಹಾಕ್ತೀವಿ ಅಂದರೆ ಅಲ್ಲಿ ನಾನು ಸ್ಪೆರಿಕಲ್ ಪ್ರೊಜೆಕ್ಷನ್ ವರ್ಡ್ ತೊಗೊಳ್ತೀನಿ. ಸೊ ಸರ್ಕಲ್ ಸೊ ಈ ಗ್ರೂಪ್ ಮೇಲೆ ಸೇಮ್ ಈ ಥರ ತೊಗೊಂಡ್ರೆ ಸೊ ಇಲ್ಲಿ ನಾನು ಈ ಆಪ್ಷನ್ನು ವರ್ಕ್ ಆಗ ಅಂದರೆ ಇದು ನನಗೆ ಬಾಕ್ಸ್ ಥರ ಇದ್ದಾಗ ಯಾವ ಥರ ಆಗುತ್ತೆ ಆ ಥರ ಮೆಟೀರಿಯಲ್ ಅಪ್ಲೈ ಆಗುತ್ತೆ. ಎಕ್ಸಾಕ್ಟ್ಲಿ ಸ್ಪೆರಿಕಲ್ ಈಗ ನನಗೆ ಏನಾದರೂ ಅಪ್ಲೈ ಆಗಬೇಕಂತೆ ಸಂಬಂಧ ಇಲ್ಲ ನೋಡಿ, ಎರಡಕ್ಕೂ ಡಿಫ್ರೆನ್ಸ್ ಬರುತ್ತೆ. ಸೊ ಇದೇ ಥರ ಮತ್ತೆ ಟ್ರೈಪ್ಲೇನರ್ ಪ್ರೊಜೆಕ್ಷನ್ ಫಿಟ್ ಅಂತ ತೊಗೊಂಡ್ರೆ ಸೊ ಎಕ್ಸಾಕ್ಟ್ಲಿ ಇಡೀ ಸ್ಪಿಯರಿಗೆ ಯಾವ ಥರ ಸ್ಕೇಲಿಂಗ್ ಬೇಕು ಆಟೋಮೆಟಿಕ್ಕಾಗಿ ಸ್ಕೇಲಿಂಗ್ ತಗೊಂಡು. ಸೊ ಇದಿಷ್ಟು ನಿಮಗೆ ಐ ಮೀನ್ ವೀರೆಯಲ್ಲಿ ಯುಟಿಲಿಟೀಸ್. ಓಕೆ. ಸೊ ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ ಅದೇ ನೆಕ್ಸ್ಟು ದೊಡ್ಡ ದೊಡ್ಡ ಆಬ್ಜೆಕ್ಟ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ನನಗೆ ಈ ಥರ ಹೆಲ್ಪ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈ ಥರ ಇದೆ. ಸೊ ಇದು ತುಂಬಾ ಚಿಕ್ಕ ಆಗುತ್ತೆ ಸ್ಕೇಲಿಂಗ್. ಸೊ ಅದಕ್ಕೆ ಏನು ಮಾಡ್ತೀನಿ, ಜಸ್ಟ್ ಆ ಫೇಸ್ನ ಸೆಲೆಕ್ಟ್ ಮಾಡಿ
ಸೊ ಅಂದರೆ ಎಕ್ಸಾಕ್ಟ್ ಸ್ಕೇಲಿಂಗ್ ಅಂತ ಅದೇ ತಗೊಳ್ಳಿ. ಸೊ ಈ ಥರ ಟ್ರೈಪ್ಲಾನರ್ ಪ್ರೊಜೆಕ್ಷನ್ ಫಿಟ್ ಅಂದರೆ ಈ ಥರ. ಅಗೇನ್ ಮತ್ತೆ ಸ್ಕೇಲಿಂಗ್ ಮಾಡೋಕ್ಕೆ ನನ್ನ ಹತ್ರ ಇನ್ನೂ ಒಂದು ಆಪ್ಷನ್ ಇದೆ ಅಂದರೆ ಟೈಲ್ಸ್ ಎಲ್ಲ ಸ್ಕೇಲಿಂಗ್ ಮಾಡೋಕ್ಕೆ. ಸೊ ಫಾರ್ ಎಕ್ಸಾಂಪಲ್ ಇದೇ ಮೆಟೀರಿಯಲ್ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೆಕ್ಸ್ಚರ್ ಅಂತ ಬರುತ್ತೆ. ಓಕೆ, ಸೊ ಆ ಟೆಕ್ಸ್ಚರ್ ಮೇಲೆ ಪೊಸಿಷನ್ ಅಂತ ಕ್ಲಿಕ್ ಮಾಡಿ. ಸೊ ಪೊಸಿಷನ್ ಅಂತ ಕ್ಲಿಕ್ ಮಾಡಿದ್ರೆ ನನಗೆ 1:1 ಬಾಕ್ಸ್ ಥರ ತೊಗೊಳುತ್ತೆ. ಸೊ ಈ ಥರ ಚಿಕ್ಕ ಚಿಕ್ಕ ಬಾಕ್ಸ್ ಇದೆಯಲ್ಲ ಅದರಲ್ಲಿ 1:1 ಬಾಕ್ಸ್ ತೊಗೊಳುತ್ತೆ. ಅದನ್ನು ಬೇಕಾದರೆ ನಾನು ಒಂದು ಸೈಡಿಗೆ ಡ್ರ್ಯಾಗ್ ಮಾಡಿ ಈ ಪಾಯಿಂಟಿಗೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಸ್ವಲ್ಪ ಸ್ಕೇಲಿಂಗ್ ದೊಡ್ಡ ಆಗಬೇಕಂದ್ರೆ ನೆಕ್ಸ್ಟ್ ಇಲ್ಲಿ ಬೇಕಾದರೆ ನೆಕ್ಸ್ಟ್ ಕ್ಲಿಕ್ ಮಾಡ್ತೀನಿ. ಸೊ ಈ ಥರ ಬೇಕಾದ್ರೂ ನಾನು ಟೆಕ್ಸ್ಚರ್ನ ಇದು ಮಾಡ್ಬೋದು. ಸೊ ಇಲ್ಲ ಅಂದರೆ ರೊಟೇಟ್ ಏನಾದರೂ ಮಾಡ್ತೀರಿ ಅಂದರೆ ಸಂಬಾಟ್ ಈ ಥರ ಬೇಕು ಮೆಟೀರಿಯಲ್ ಅಂದರೆ ಸೊ ಈ ಥರ ಮಾಡೋದಿರ್ಬೋದು. ಇಲ್ಲಾಂದರೆ ನೆಕ್ಸ್ಟ್ ಇಲ್ಲಿ ಮತ್ತೆ ಬ್ಲೂ ಕಲರ್ ಮತ್ತು ಯೆಲ್ಲೋ ಕಲರ್ದು ಒಂದೊಂದು ಇದಿದೆ. ಸೊ ಇದು ಏನು ಮಾಡುತ್ತೆ ಅಂದರೆ ರೊಟೇಟ್ ಮಾಡುತ್ತೆ ಆಬ್ಜೆಕ್ಟ್ನ, ಸಂಬಾಟ್ ಸ್ಟ್ರೆಚ್ ಮಾಡುತ್ತೆ. ಸೊ ಇದೂ ಅಷ್ಟೇ ಸ್ಟ್ರೆಚ್ ಮಾಡಿ ಎಲಾಂಗೇಟ್ ಥರ ಮಾಡುತ್ತೆ. ಸೊ ಈ ಥರ ಏನಾದರೂ ಮೆಟೀರಿಯಲ್ಸ್ ಇಷ್ಟು ಮಾಡಿಬಿಟ್ಟು ಎಂಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ಸ್ಕೇಲಿಂಗ್ ತೊಗೊಳುತ್ತೆ ಅಷ್ಟೇ. ಸೊ ನಾವು ಯಾವ ಥರ ಟೆಕ್ಸ್ಚರ್ನ ರೊಟೇಟ್ ಮಾಡಿದ್ವಿ ಆ ಥರ. ಸೊ ಇದೆಲ್ಲ ಟೈಲ್ಸಲ್ಲೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ, ಏನಾದರೂ ಟೆಕ್ಸ್ಚರ್ನ ರೊಟೇಟ್ ಮಾಡೋದಿದ್ರೆ. ಸೊ ಆ ಥರ ನಮಗೆ ಹೆಲ್ಪ್ ಆಗುತ್ತೆ. ಕನ್ಫ್ಯೂಸ್ ಆಯಿತಾ? ನೋಡಿ ಬಿಲ್ಡಿಂಗ್ ಪ್ಲಾನಲ್ಲಿ ಯೂಸ್ ಆಗುತ್ತೆ ನಮಗೆ. ಸೊ ಇಷ್ಟು ಆದರೆ ಇಷ್ಟು ಗೊತ್ತಾದ್ಮೇಲೆ ನೆಕ್ಸ್ಟ್ ಇವಾಗ ಒಂದು ಫರ್ ಏನಾದರೂ ಒಂದು ಮಾಡೋಕ್ಕೆ ಟ್ರೈ ಮಾಡೋಣ. ಫರ್ರು ಇಲ್ಲ ಗ್ರಾಸು. ಸೊ ಆ ಥರ ಬೇರೆ ಯುಟಿಲಿಟೀಸ್ ಎಲ್ಲ ಮಾಡಿಬಿಟ್ಟು ಹೇಳ್ತೀನಿ ಯಾವುದು ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಒಂದು 6x6 ಯಾವುದಾದ್ರೂ ಒಂದು ರೆಕ್ಟಾಂಗಲ್ ತೊಗೊಳ್ಳಿ. ಅಂದರೆ ಮ್ಯಾಟ್ ಎಷ್ಟಿರುತ್ತೆ ಎನಿಥಿಂಗ್ ಇಸ್ ಫೈನ್. 6 feet. ನೆಕ್ಸ್ಟ್ ನನಗೆ ವೀರೆ ಫಾರ್ ಆಬ್ಜೆಕ್ಟ್ಸ್ ಅಂತ ಒಂದು ಬರುತ್ತೆ. ಸೊ ವೀರೆ ಆಬ್ಜೆಕ್ಟ್ಸ್. ಸೊ ಇಲ್ಲಿ ವೀರೆ ಆಬ್ಜೆಕ್ಟ್ಸ್ ಅಂತ ಇದೆ. ಇಲ್ಲಿದೆ ವೀರೆ ಫಾರ್ ಆಬ್ಜೆಕ್ಟ್. ಇದ್ರ ಮೇಲೆ ಏನು ಮಾಡ್ತೀನಿ, ಗೂಗಲಿಂದ ಡೌನ್ಲೋಡ್ ಮಾಡಿ ಇಮೇಜ್ ಹಾಕೊಂಡಿದ್ದೀನಿ ನಾನು ಯಾವ ಥರ ಗೂಗಲ್ ಇಮೇಜಸ್. ಅದೊಂದು ಕಾನ್ಸೆಪ್ಟ್ ಹೇಳೋಣ, ಯಾಕಂದರೆ ನೆಕ್ಸ್ಟ್ ಇವಾಗ ಮ್ಯಾಟ್ ಏನಾದರೂ ಬೇಕಿದೆ. ಸೊ ಅದು ಗೂಗಲಲ್ಲಿ ಎಲ್ಲ ಚೆನ್ನಾಗಿ ಅನಿಸುತ್ತೆ. ಇದೆ ಅಂತಲ್ಲ ಯಾವುದೇ ಮೆಟೀರಿಯಲ್ ಇರ್ಬೋದು, ಟೈಲ್ಸು ಇಲ್ಲ ಗ್ರಾನೈಟು ಯಾವುದಾದ್ರು, ಅದನ್ನು ಹೇಗೆ ಇದು ಮಾಡ್ತೀನಿ ಹೇಳ್ತೀನಿ. ಸೊ ಇಲ್ಲಿ ಜಸ್ಟ್ ಕಾರ್ಪೆಟ್ ಮೆಟೀರಿಯಲ್ ಅಂತಲೇ ತೊಗೊಳ್ಳಿ. ಇದರಲ್ಲಿ ಯಾವ್ದಾದ್ರು ಮೆಟೀರಿಯಲ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲೇ ತೊಗೊಳ್ತೀನಿ. ಸೊ ಇಲ್ಲಿ ನನಗೆ ಗೂಗಲ್ ಮೆಟೀರಿಯಲ್ ಅಂದರೆ ಕಾರ್ಪೆಟ್ ಥರ ಒಂದು ಮೆಟೀರಿಯಲ್ ಇದೆ ಅಂತಲ್ಲ. ನೆಕ್ಸ್ಟ್ ಇದಾದರೂ ಅಷ್ಟೇ ಮಾರ್ಬಲ್ ಟೆಕ್ಸ್ಚರ್. ಸೊ ಮಾರ್ಬಲ್ ಟೆಕ್ಸ್ಚರ್ HB ಅಂತ ಇದೆ. ಸೊ ಇದನ್ನು ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಮಾರ್ಬಲ್ದು ಮತ್ತು 2 ಮೆಟೀರಿಯಲ್ ತೊಗೊಂಡಿದ್ದೀನಿ. ಸೊ ಇದೇ ಥರ ಯಾವ ಮೆಟೀರಿಯಲ್ ಬೇಕಾದರೂ ಅಪ್ಲೈ ಮಾಡೋದು. ಫಸ್ಟ್ ಮೆಟೀರಿಯಲ್ ಅಪ್ಲಿಕೇಶನ್ನಿಗೆ ಅಗೇನ್ 2ರಿಂದ 3 ಮೆಥಡ್ ಇದೆ ಆಯಿತಾ ಮೆಟೀರಿಯಲ್ ಅಪ್ಲೈ ಮಾಡೋಕ್ಕೆ. ಸೊ ಅದರಲ್ಲಿ ಫಸ್ಟ್ ಒಂದು ಇಲ್ಲಿದೆ ಅಗೇನ್ ಮೆಟೀರಿಯಲ್ಸಲ್ಲಿ ಕ್ರಿಯೇಟ್ ಮೆಟೀರಿಯಲ್ ಅಂತ ಒಂದು ಆಪ್ಷನ್. ಓಕೆ, ಸೊ ಕ್ರಿಯೇಟ್ ಮೆಟೀರಿಯಲ್. ಇನ್ ಕ್ರಿಯೇಟ್ ಮೆಟೀರಿಯಲ್ ಸೊ ಇಲ್ಲಿ ಫೋಲ್ಡರ್ ಥರ ಒಂದು ಆಪ್ಷನ್ ಇದೆಯಲ್ಲ, ಬ್ರೌಸ್ ಮೆಟೀರಿಯಲ್ ಫ್ರಮ್ ಇಮೇಜ್ ಫೈಲ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಡೌನ್ಲೋಡ್ ಆಗಿರೋದು ಡೆಸ್ಕ್ಟಾಪ್ ಮೇಲೆ ಏನಾಗಿದೆ. ಸೊ ಡೆಸ್ಕ್ಟಾಪಲ್ಲಿ ಸರ್ಚ್ ಮಾಡಿ.
ಏನಕ್ಕೆ ಬರಲಿಲ್ಲ ಅಂದರೆ ಸೊ ಅದು ವೆಬ್ ಫೈಲಲ್ಲಿ ಇದೆ ಅಂತ. ಸೊ ಅಂದರೆ JPG ಫೈಲು ಇಲ್ಲ BMP PNG ಫಾರ್ಮ್ಯಾಟಲ್ಲಿ ಅಷ್ಟೇ ಇರಬೇಕು. ಸೊ ಇಲ್ಲಿ ಎರಡು ಇದೆ. ನಾನು ಹೇಳ್ದಂಗೆ ಫಸ್ಟ್ ಕ್ರಿಯೇಟ್ ಮೆಟೀರಿಯಲ್, ಇನ್ ಕ್ರಿಯೇಟ್ ಮೆಟೀರಿಯಲ್. ಸೊ ಇಲ್ಲಿ ಬ್ರೌಸ್ ಮೆಟೀರಿಯಲ್ ಫ್ರಮ್ ಇಮೇಜ್ ಫೈಲ್. ಸೊ ಡೆಸ್ಕ್ಟಾಪ್, ಇಲ್ಲಿ ಕಾರ್ಪೆಟ್ ಅಂತಲೇ ಇದೆ, ಇಲ್ಲಾಂದರೆ ಇಲ್ಲಿ ನೆಕ್ಸ್ಟ್ ಮಾರ್ಬಲ್ ಅಂತಲೂ ಸಿಗುತ್ತೆ. ಇಲ್ಲಿದೆ ಮಾರ್ಬಲ್ ಟೆಕ್ಸ್ಚರ್. ಓಕೆ, ಸೊ ಕಾರ್ಪೆಟ್ ಅಂತ ತೊಗೊಳ್ತೀನಿ. ಕಾರ್ಪೆಟ್ ಅಂತ ಕ್ಲಿಕ್ ಮಾಡಿ ಓಪನ್ ಅಂತ ಕೊಡ್ತೀನಿ. ಇಲ್ಲಿ ಬೇಕಾದರೆ ನೀವು ಸ್ಕೇಲಿಂಗ್ ಈಗಲೇ ಮಾಡ್ಕೊಳ್ಬೋದು ಬೇಕಾದರೆ. ಸೊ ಅಂದರೆ ಮಾಡಿಕೊಂಡು ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಆ ಮೆಟೀರಿಯಲ್ನ ತೊಗೊಂಡು ಇದ್ರ ಮೇಲೆ ಫಿಟ್ ಮಾಡ್ತೀನಿ. ಇದನ್ನು ಮತ್ತೆ ಏನಾದರೂ ಸ್ಕೇಲಿಂಗ್ ಮಾಡಬೇಕಂದ್ರೆ ನಾನು ಇವಾಗ ಹೇಳಿದ್ನಲ್ಲ ಸೇಮ್ ಪ್ರೊಸೀಜರ್. ಇದನ್ನು ಕ್ಲಿಕ್ ಮಾಡಿ ಟ್ರೈಪ್ಲೇನ ಪ್ರೊಜೆಕ್ಷನ್ ವರ್ಡ್ ಇಲ್ಲ ಪ್ರೊಜೆಕ್ಷನ್ ಫಿಟ್ಟು ಮಾಡ್ಕೋಬೇಕು. ಇಲ್ಲಾಂದರೆ ಅದೇ ಇಲ್ಲಿ ಟೆಕ್ಸ್ಚರ್ ಅಂತ ಇದೆ, ಪೊಸಿಷನ್. ಈ ಥರ ಮಾಡಿ ಎಂಟರ್ ಮಾಡಬೇಕು. ಯಾವ ಥರನಾದರೂ ಟೆಕ್ಸ್ಚರ್ನ ಪೊಸಿಷನ್ ಮಾಡಬೇಕು. ಸೊ ಈ ಥರ ನಾನು ಗೂಗಲಿಂದ ತಂದಿರೋ ಇಮೇಜಸ್ನ ಡೌನ್ಲೋಡ್ ಮಾಡ್ಬೋದು. ಸೇಮ್ ಆ್ಯಸ್ ಇಟ್ ಈಸ್ ಮಾರ್ಬಲ್ ಕೂಡ ಅಷ್ಟೇ. ಸೊ ಈ ಮಾರ್ಬಲ್ ಯಾವುದೇ ಟೆಕ್ಸ್ಚರ್ ಆಗಲಿ ಸೊ ಈ ಥರ ಒಂದು ಮಾಡ್ತೀವಿ. ಸೊ ಇಲ್ಲಿ ಕ್ರಿಯೇಟ್ ಮೆಟೀರಿಯಲ್. ಸೊ ಇಲ್ಲಿ ಮಾರ್ಬಲ್ ಅಂತಲೇ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಮಾರ್ಬಲ್ ಟೆಕ್ಸ್ಚರ್. ಸೊ ಈ ಥರ ಈ ಥರ ಏನಾದರೂ ಬಂದರೆ ಟೆಕ್ಸ್ಚರ್ನ ಪೊಸಿಷನ್ ಮಾಡ್ಬೋದು. ಸೊ ರೈಟ್ ಕ್ಲಿಕ್ ಟೆಕ್ಸ್ಚರ್ ಪೊಸಿಷನ್. ಸೊ ಇಲ್ಲ ಅಂತ ಹೇಳಿದ್ರೆ ಸೆಲೆಕ್ಟ್ ಮಾಡಿ ರೈಟ್ ಪ್ರೊಜೆಕ್ಷನ್. ಸೊ ಈ ಥರ ಮನೀಶ್ ಅನಿಸ್ತಿದೆ. ಸೊ ವಾಟ್ ಎವರ್ ಈ ಥರ ನಾನು ಬೇಕಾದರೆ ಗೂಗಲ್ ಮೆಟೀರಿಯಲ್ಸ್ದು ಕೊಡ್ತಾ ಹೋಗ್ತೀನಿ. ಇದನ್ನು ಬಿಡೋಣ, ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಸೊ ಇವಾಗ ಕಾರ್ಪೆಟ್ ಅಂತ ಹೇಳಿದೆ. ಇದನ್ನು ನಾನು ಮಾಡೋಕ್ಕೆ ಇಂಟ್ರಾಕ್ಟಿವ್ ರೆಂಡರ್ನ ಓಪನ್ ಮಾಡಿರ್ತೀನಿ. ಸೊ ಇಲ್ಲಿ ನನಗೆ ಜಾಸ್ತಿ ಏನೂ ಇದಿಲ್ಲ, ಅಂದರೆ ಕೂದಲು ಥರ ಎಲ್ಲ ಇರುತ್ತಲ್ಲ ಕಾರ್ಪೆಟಲ್ಲಿ, ಆ ಥರ ಏನೂ ಇಲ್ಲ. ಸೊ ಇದನ್ನು ನಾನು ಸೆಲೆಕ್ಟ್ ಮಾಡಿದ್ರ ಮೇಲೆ, ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ವೀರ ಫಾರ್ ಯುಟಿಲಿಟೀಸ್ ಅಂತ ಓಪನ್ ಮಾಡಬೇಕಾ, ಅಂದರೆ ಹಾಗೆ ಅದು ಗ್ರೂಪಲ್ಲಿ ಇರಬೇಕು. ನನಗೆ ಆ ಮೆಟೀರಿಯಲ್ ಏನು ಅಪ್ಲೈ ಮಾಡೀನಿ ಅದು ಗ್ರೂಪಲ್ಲಿ ಇರಬೇಕು. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಸೊ ಇಲ್ಲಿ ಫರ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ. ಸೊ ಆ ಆಪ್ಷನ್ಸ್ನ ಎನೇಬಲ್ ಮಾಡ್ತೀನಿ.
ಇಲ್ಲಿ ನೋಡಿ ಕೂದಲು ಥರ ಇವಾಗ ಬಂದಿದೆ, ಅಂದರೆ ಅಲ್ಲಿ ಫರ್ ಆ್ಯಡ್ ಆಗಿದೆ ಅಂತ ಅರ್ಥ ಅಷ್ಟೇ. ಸೊ ಅದು ನನಗೆ ಹೇಗೆ ಆ್ಯಡ್ ಆಗಿದೆ ಅನ್ನೋದು ಹೇಗೆ ಗೊತ್ತಾಗಿದೆ ಅಂದರೆ ಅದ್ರ ಮೇಲೆ ನನಗೆ ಒಂದು 4 ಡಿವೈಡ್ ಆಗಿರೋ ಥರ ಒಂದು ಡಾಟೆಡ್ ಲೈನ್ಸ್ ಥರ ಕಾಣಿಸ್ತು. ಆವಾಗ ನನಗೆ ಇಟ್ ಇಸ್ ಅಂಡರ್ಸ್ಟ್ಯಾಂಡ್ ಅದು ಅಲ್ಲಿ ಫರ್ ಆ್ಯಡ್ ಆಗಿದೆ ಅಂತ ಹೇಳಿ. ಓಕೆ, ಇದರಲ್ಲಿ ಒಂದೊಂದೇ ಸೆಟ್ಟಿಂಗ್ಸ್ ಯಾವ ಥರ ಮಾಡ್ತೀರಿ ಹೇಳ್ತೀನಿ. ಅಂದರೆ ಅಸೆಟ್ ಎಡಿಟರಿಗೆ ಹೋಗ್ಬಿಟ್ಟು, ಸೊ ಅಸೆಟ್ ಎಡಿಟರಿಗೆ ಹೋಗಿ ಅಸೆಟ್ ಎಡಿಟರಲ್ಲಿ ಮೊನ್ನೆ ಒಂದು ಜಾಮಿಟ್ರಿ ಅಂತ ಒಂದು ಮಾತಾಡ್ತಿದೆ ಅಂತ, ಅಂದರೆ ಫರ್ ಆ್ಯಡ್ ಮಾಡೋದು. ಸೊ ಇಲ್ಲಿ ನನಗೆ ಫರ್ ಅಂತ ಬಂದಿದೆ ಜಾಮಿಟ್ರಿ ಹೋಗಿ. ಸೊ ಇನ್ ಜಾಮಿಟ್ರಿ ಇಲ್ಲಿ ಫರ್ ಆಪ್ಷನ್ಸ್ನ ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಏನೇನು ಮಾಡಿಫಿಕೇಶನ್ ಮಾಡ್ಬೋದು ನೋಡ್ತಾ ಹೋಗೋಣ. ಸೊ ಪಕ್ಕದಲ್ಲಿ ಇಟ್ಕೊಂಡಿರ್ತೀವಿ. ಜಸ್ಟ್ ಇಲ್ಲಿ ಫಸ್ಟ್ ಒಂದು ಪರ್ ಏರಿಯಾ ಅಂತ ಇದೆ, ಡಿಸ್ಟ್ರಿಬ್ಯೂಷನ್ ಪರ್ ಏರಿಯಾ ಮತ್ತು ಪರ್ ಫೇಸ್ ಅಂತ ಇರುತ್ತೆ. ಸೊ ಇಲ್ಲಿ ಪರ್ ಫೇಸ್ ಅಂತ ಹೇಳಿದ್ರೆ ಒಂದು ಫೇಸಲ್ಲಿ ಎಷ್ಟು ಇದಾಗಬೇಕಂದ್ರೆ 4 ಸೈಡ್, ಅಂದರೆ ಈಗ ಒಂದು ಬಾಕ್ಸ್ ಇದೆ ಅಂದರೆ ಆ ಬಾಕ್ಸ್ ಅಷ್ಟು ಸೈಡನ್ನು ನಂಗೆ ಫರ್ ಬೇಕಂತ ಹೇಳಿದ್ರೆ ಪರ್ ಫೇಸ್ ತೊಗೊಳ್ತೀನಿ, ಇಲ್ಲ ಅಂದರೆ ಪರ್ ಏರಿಯಾ ತೊಗೊಳ್ತೀನಿ. ಸೊ ಪರ್ ಏರಿಯಾ ಏನಿದೆ ಅದೇ ಥರನೇ ಇದೆ. ನೆಕ್ಸ್ಟು ಕೌಂಟ್ ಅಂತ ಇದೆ. ಸೊ ಕೌಂಟ್ ಬಂದುಬಿಟ್ಟು 0.6 ಅಂತ ಇದೆ, ಅಂದರೆ ಒಂದು ಇದರಲ್ಲಿ ಈಗ ಫಾರ್ ಎಕ್ಸಾಂಪಲ್ 1 ಇಂಚ್ ಬೈ 1 ಇಂಚ್ ಅಂತ ಇದ್ದರೆ ಸೊ ಅಲ್ಲಿ 0.6 ಫರ್ ಇರುತ್ತೆ ಅಂತ ಅರ್ಥ. ಅಂದರೆ ಒಂದರಲ್ಲೂ ಸ್ವಲ್ಪ ಇದೆ. ಇಲ್ಲೇನು ಮಾಡಿ ಸ್ವಲ್ಪ ನಂಬರ್ಸ್ನ ಜಾಸ್ತಿ ಮಾಡಿದ್ರೆ ಇಲ್ಲಿ ನನಗೆ ಇನ್ಕ್ರೀಸ್ ಆಗ್ತಾ ಬರುತ್ತೆ ಕೌಂಟ್. ಸೊ ಇಲ್ಲಿ ನೋಡಿ ಸ್ವಲ್ಪ ಜಾಸ್ತಿ ಆಗ್ತಾ ಬರುತ್ತೆ. ಈ ಥರ ಬೇಕಾದರೆ 100, 200, 1000 ಎಲ್ಲ ಮಾಡ್ಕೋರು, ಬಟ್ ಹಂಗೆ ಮಾಡಿದ್ರೆ ಸಿಸ್ಟಮ್ ಲ್ಯಾಗ್ ಆಗುತ್ತೆ. ಬೆಟರ್ ಇಲ್ಲಿ ಎಷ್ಟಿದೆ ಅಷ್ಟಲ್ಲೇ ತೋರಿಸ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಒಂದು 10 ಅಂತ ಅಂದರೆ ಸೊ ಅಲ್ಲಿ ಮ್ಯಾಕ್ಸಿಮಮ್ ಅಂದರೆ ಫುಲ್ ಫರ್ ಬರ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಲೆಂತ್ ಅಂತ ಇದೆ. ಸೊ ಲೆಂತ್ ಬಂದುಬಿಟ್ಟು ಒಂದು ಫರ್ದು ಎಷ್ಟು ಲೆಂತ್ ಇರಬೇಕಂತ ಹೇಳಿ. ಸೊ ಲೆಂತ್ ಏನಾದರೂ ನಾನು ಮ್ಯಾಕ್ಸಿಮಮ್ ಕೊಟ್ಟೆ ಅಂತ ಹೇಳಿದ್ರೆ ಸೊ ನೋಡ್ಬೋದು ಅದ್ರದ್ದು ಲೆಂತ್ ಇವಾಗ ಜಾಸ್ತಿ ಆಗ್ತವೆ. ಸೊ ಅದೇ ನಾನು ಏನಾದರೂ ಕಡಿಮೆ ಮಾಡಿದ್ರೆ ಸೊ ಕಂಪ್ಲೀಟ್ 0 ಮಾಡಿದ್ರೆ ಅಲ್ಲಾಗಿ ಮುಂಚೆ ಥರನೇ ಆಗುತ್ತೆ. ಸೊ ಈ ವ್ಯಾಲ್ಯೂಸು ಅಷ್ಟೇ ಮ್ಯಾಕ್ಸಿಮಮ್ ಅಲ್ಲಿ ನೋಡ್ಬೋದು ವ್ಯಾಲ್ಯೂಸ್ ಬಂದಿದೆ. 0 ಮಿನಿಮಮ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಲ್ಲಿ ಬ್ಲ್ಯಾಕ್ ಟುಗೆದರ್ ಇದೆ, ಅಷ್ಟು ಕೊಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಥಿಕ್ನೆಸ್. ಸೊ ಈ ಒಂದೊಂದು ಫರ್ದು ಎಷ್ಟು ತಿಕ್ಕಾಗಿರಬೇಕು ಕೇಳೋದು. ಸೊ ಥಿಕ್ನೆಸ್ನ ಏನಾದರೂ ಜಾಸ್ತಿ ಮಾಡಿದ್ರೆ ತುಂಬಾ ತಿಕ್ಕಾಗಿ ಕಾಣ್ತಾ ಹೋಗುತ್ತೆ. ಸೊ ಥಿಕ್ನೆಸ್ ಏನಾದರೂ ಕಡಿಮೆ ಮಾಡಿದ್ರೆ ಅಷ್ಟೇ ಚಿಕ್ಕದಾಗಿ. ನೆಕ್ಸ್ಟ್ ಟೇಪರ್ ಅಂತ ಆಪ್ಷನ್ ಇತ್ತು. ಟೇಪರ್ ಅಂದರೆ ಎಷ್ಟು ಮಟ್ಟಿಗೆ ಬೆಂಡ್ ಆಗಬೇಕಂದ್ರೆ ಹಾರಿಜಾಂಟಲ್ ಆಗಿ ಯಾವ ಥರ ಬೆಂಡ್ ಆಗುತ್ತೆ ಅಂತ. ಸೊ ಇಲ್ಲಿ ಟೇಪರ್ ಮ್ಯಾಕ್ಸಿಮಮ್ ಇದೆ. ಸೊ ಇಲ್ಲ ಅಂತ ಹೇಳಿದ್ರೆ ಏನಾದರೂ ಕಡಿಮೆ ಕೊಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಮಿನಿಮಮ್ ಇದರಲ್ಲಿ ಟೇಪರ್ ಆಗುತ್ತೆ. ಅದು ಕಾಣೋದೇ ಬೇರೆ. ನನಗಿದ್ದು ಗ್ರಾಸ್ ಏನು ಮಾಡ್ತೀರಾ ಚಂದರೆ ಸದ್ಯ ಈ ಪರ್ ಇಟ್ಕೊಟ್ರಿ ಅವ್ರಿಗೆ. ಏನಾರು ಆಫರ್ ಇಲ್ಲ ಅಪ್ಲೈ ಆಗೋದು, ಇಲ್ಲಿ ಏನಾರು ಅಪ್ಲೈ ಆಗೋದು ಕೆಳಗೆಲ್ಲ ಬಂದ್ಬಿಡುದು. ಎಷ್ಟು ವರ್ಷ ಆಯ್ತು ಅಂದ್ರೆ ಏನಿದೆ ಮಾಡಲಿಲ್ಲ ಮಾಡೋದ್ರ ಆಮೇಲೆ ಬೇಕಾದ್ರೆ ಫುಲ್ಲು ಸೊ ಇದೇ ಥರ ನೆಕ್ಸ್ಟ್ ಗ್ರಾವಿಟಿ ಟೇಪರ್ ಹೇಳಿದೆ, ಗ್ರಾವಿಟಿ ಅಷ್ಟೇ. ಸೊ ಇಲ್ಲೇನಾಗುತ್ತೆ ನೀಟಾಗಿ ಗ್ರಾವಿಟಿ ಸೊ ಇಲ್ಲಿದ್ರೆ ಫುಲ್ ಬೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬೆಂಡ್ ಆಪ್ಷನ್ನು ಅಷ್ಟೇ ಅದೇ ಥರ. ಸೊ ಬೆಂಡ್ ಏನಾದರೂ ಕಂಪ್ಲೀಟ್ ಮಾಡಿದ್ರೆ ಅಂದರೆ ಸೊ ಕಂಪ್ಲೀಟ್ ಬೆಂಡ್ ಆಗಿರುತ್ತೆ.
ಇವಾಗ ಅದ್ರ ಕಾರಣ ಚೇಂಜ್ ಮಾಡ್ಬೋದಾ ಸರ್? ಇದ್ರದ್ದ ಹಾಂ ಸರ್. ಕಲರ್ ಅಂದರೆ ಸಂಬಟ್ ಈ ಥರ ಇಲ್ಲ ಸರ್, ಅದ್ರದ್ದಾಗೆ ಜರ ಗಾಢ ಲೈಟಾಗಿ ಏನಾದರೂ. ಅಂದರೆ ಇದ್ರ ಕಲರ್ ಹೇಳ್ತೀರಾ? ಅಂದರೆ ಫರ್ದು ಕಲರ್ ಏನಾದ್ರು ಹಾಂ ಸರ್. ಮಾಡೋಕ್ಕಾಗಲ್ಲ. ಅದು ಏನು ಕಲರ್ ಇದೆ ಅದೇ ಮಾಡ್ತೀರಾ ಅಂದರೆ ಅದನ್ನು ಓಕೆ ಇಲ್ಲಿ ಮಾಡ್ಬೋದು ಅಷ್ಟೇ. ಸೊ ಇಲ್ಲಿ ಡಿಫ್ಯೂಸ್ ಕಲರ್ ಅಂತ ಇದೆಯಲ್ಲ, ಆ ಮೆಟೀರಿಯಲ್ದು ಬೇಕಾದರೆ ಕಲರು ಇನ್ಕ್ರೀಸ್ ಆ ಡಿಕ್ರೀಸ್ ಮಾಡ್ತಾ ಹೋಗ್ತೀನಿ. ಅಂದರೆ ಅಗೇನ್ ಅವಾಗ ನನಗಿಲ್ಲಿ ಈ ಥರ ಮೆಟೀರಿಯಲ್ ಬರಲ್ಲ, ನೋಡ್ಬೋದು ಬರೀ ಕಲರ್ ಬರ್ತಿದೆ. ಸೊ ಇಲ್ಲಿ ಮ್ಯಾಪಿಂಗ್ ಕೊಟ್ಟಾಗ ಎಲ್ಲ ಥರ ಕಲರ್ ಶೇಡು ಮಿಕ್ಸ್ ಆಗಿ ಬರ್ತಿದೆ. ಸೊ ನೆಕ್ಸ್ಟ್ ನಾಟ್ ಅಂತ ಇದೆ. ಸೊ ನಾಟ್ಸ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಇನ್ ಡೆಪ್ತ್ ಆಗಿ ಒಳಗಡೆ ಏನಾದರೂ ಕಾಣುತ್ತೆ, ಬಟ್ ಔಟರ್ ಫೇಸಲ್ಲಿ ನಿಮಗೆ ನಾಟ್ಸ್ ಕಾಣ್ತಾ ಹೋಗಲ್ಲ. ಅಂದರೆ ಒಂದಕ್ಕೊಂದು ಗಂಟು ಥರ ಇರುತ್ತಲ್ಲ, ಸೊ ಆ ಥರ ಏನಾದರೂ ಕೊಡಬೇಕು ಡೀಟೇಲಿಂಗ್ ಅಂದರೆ ಕೊಡ್ತೀವಿ. ಆದರೆ ಇದು ಯೂಶಲಿ ಕಾಣಲ್ಲ, ನಾಟ್ಸ್ ಎಲ್ಲ ಹಾಗೆ ಇರಲಿ. ಅದು ಬಿಟ್ಟರೆ ಕರ್ಲ್ ಏನಾದರೂ ಬೇಕಂತ ಹೇಳಿದ್ರೆ ಜಸ್ಟ್ ಕರ್ಲ್ ಏನಾದರೂ ಕೊಡ್ತೀರಾ, ಅಂದರೆ ಗುಂಗುರು ಥರ ಇದಾಗುತ್ತೆ. ಸೊ ಅದ್ರಲ್ಲಿ ಬೇಕಾದ್ರೆ ಕರ್ಲ್ ರೇಡಿಯಸ್ಸು ಏನಾದರೂ ಜಾಸ್ತಿ ಮಾಡ್ತೀನಿ ಅಂದರೆ ಮಾಡ್ಬೋದು. ಸೊ ನೆಕ್ಸ್ಟ್ ನಂಬರ್ ಆಫ್ ಕರ್ಲ್ಸ್ ಅಂತೆಲ್ಲ ಇದೆ. ಸೊ ಈ ವ್ಯಾಲ್ಯೂಸ್ನ ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡ್ತಾ ಇದೆ, ಚೇಂಜಸ್ ಮಾಡ್ತಾ ಹೋಗಿ. ಸೊ ಕರ್ಲ್ಸ್ ಎಲ್ಲ ಬಂದ್ಬಿಟ್ಟು ಒಂದಕ್ಕೊಂದು ಗಂಟು ಥರ ಇರುತ್ತಲ್ಲ, ಸೊ ಆ ಥರ ಏನಾದರೂ ಬೇಕಾದ್ರೆ ನಾವು ನೋಡ್ಬೇಕು. ಸೊ ಯಾವ ಥರ ಕರ್ಲ್ ಆಗಿದೆ. ಸೊ ಇಷ್ಟು ಮಾಡಿದ್ರೆ ಐ ಮೀನ್ ಇಲ್ಲಿ ಬರೀ ಇದಕ್ಕೆ ಅಂದಲ್ಲ, ನೆಕ್ಸ್ಟ್ ಏನಾದರೂ ಗ್ರಾಸ್ ಲ್ಯಾಂಡ್ ಏನಾದರೂ ಕೊಡ್ತೀವಿ, ಅದು ರಿಯಲಿಸ್ಟಿಕ್ ಆಗಿ ಏನಾದರೂ ಬರಬೇಕು ಅಂದರೆ ಮಾಡ್ತಾ ಹೋಗ್ತೀವಿ. ಹೋಪ್ ಅದಷ್ಟು ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಾದ್ಮೇಲೆ ಬಿಟ್ಟರೆ ಮೆಟೀರಿಯಲ್ಸ್ ಎಲ್ಲ ರಿಮೂವ್ ಮಾಡ್ತೀನಿ. ಸೊ ಈಗ ಇದನ್ನು ಡಿಲೀಟ್ ಮಾಡಿ. ಇಷ್ಟು ಗೊತ್ತಾದ್ರೆ ಆಲ್ಮೋಸ್ಟ್ ನೆಕ್ಸ್ಟ್ ಏನು ಬಿಲ್ಡಿಂಗ್ ಪ್ಲಾನ್ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ಗೊತ್ತಾಯ್ತಾ? ಅಷ್ಟೇ, ಇನ್ನೇನಿಲ್ಲ. ಐ ಮೀನ್ ಬೇರೆದು ಯುಟಿಲಿಟೀಸ್ ಅಂತ ಕರಿತೀವಿ. ಸೊ ಇವನ್ ದಟ್ ಇಸ್ ಡನ್. ಬಿಲ್ಡಿಂಗ್ ಪ್ಲಾನ್ದು ಬೇಕಾದರೆ ಒಂದು ಥಿಯರಿಟಿಕಲ್ ಆಗಿ ಹೇಳ್ತೀನಿ ಅಂದರೆ, ಫಸ್ಟ್ ಥಿಯರಿಟಿಕಲ್ ಆಗಿ ಹೇಳ್ತೀನಿ ಅಂದರೆ ಹೇಗೆ ಇಂಪೋರ್ಟ್ ಮಾಡ್ತೀರಿ, ಇದನ್ನು ಬಿಲ್ಡಿಂಗ್ ಪ್ಲಾನ್ ಹೇಗೆ ಇಂಪೋರ್ಟ್ ಮಾಡ್ಕೊಂಡ್ರಿ ಆಟೋಕ್ಯಾಡಿಂದ? ಸುಮ್ಮನೆ ಜಸ್ಟ್ ಇದರಲ್ಲೇ ಪ್ಲಾನ್ ಮಾಡುತ್ತಾ? ಹಾಂ ಸರ್. ಇದರಲ್ಲೇ ಪ್ಲಾನ್ ಓಕೆ. ಫಸ್ಟ್ ಥಿಯರಿಟಿಕಲಿ ಸ್ಪೀಕಿಂಗ್, ಒಂದು ಆಟೋಕ್ಯಾಡಿಂದ ಇಂಪೋರ್ಟ್ ಮಾಡಬೇಕಂದ್ರೆ ಸ್ಕೆಚಪ್ ಮತ್ತು ಆಟೋಕ್ಯಾಡ್ ವರ್ಷನ್. ಫಾರ್ ಎಕ್ಸಾಂಪಲ್ ಆಟೋಕ್ಯಾಡ್ ವರ್ಷನ್ನು ಸ್ಕೆಚಪ್ಗಿಂತ ಕಡಿಮೆ ಇರಬೇಕು, ಇಲ್ಲ ಸ್ಕೆಚಪ್ಗೆ ಈಕ್ವಲ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಸ್ಕೆಚಪ್ 2021 ಯೂಸ್ ಮಾಡ್ತೀನಿ. ಸೊ ನನ್ನದು ಆಟೋಕ್ಯಾಡ್ ಐದರ್ 20 ಇರಬೇಕು, ಇಲ್ಲಾಂದರೆ 2021, ಇಲ್ಲಾಂದರೆ 2021ಗಿಂತ ಕೆಳಗಡೆ ಇರಬೇಕು. ಆ ಥರ ಏನಾದ್ರು ಇಲ್ಲ ಅಂತ ಹೇಳಿದ್ರೆ ಸೊ ಆಟೋಕ್ಯಾಡ್ದು ಓಪನ್ ಮಾಡೋಣ. ನಮ್ಮದು 21 ಇದೆ. ನಮ್ಮದು 21 ಹಾಕಿದೆ ಸರ್, ನಮ್ದು ಯಾವುದು? ಸರ್ ನಮಗೆ ಇನ್ಸ್ಟಾಲ್ ಮಾಡಿದೆಲ್ಲ 21 ಸರ್ ಇವಾಗ. ಹಾಂ, ಎಲ್ಲ 21 ಇದೆ. ಅಲ್ಲ, ನಾನು ನೆಕ್ಸ್ಟ್ ಫರ್ದರ್ okay. ಇವಾಗ ಪರವಾಗಿಲ್ಲ, ಅಂದರೆ ಅದು ನಾಲೆಡ್ಜ್ ಮುಂದೆನೂ ಮರೆಯೋಕೆ ಹೋಗ್ಬೇಕು. ಅಂದರೆ ಏನಾಗುತ್ತೆ, ಅವಾಗ ಓಪನ್ನೇ ಆಗಲ್ಲ ಡ್ರಾಯಿಂಗ್ ಫೈಲ್ಸ್. ಸೊ ಅವಾಗ ಏನು ಮಾಡಬೇಕು, ನಾನು ಆಟೋಕ್ಯಾಡ್ ವರ್ಷನ್ನ ಕಡಿಮೆ ಮಾಡಬೇಕು, ರೆಡ್ಯೂಸ್ ಮಾಡ್ಬೋದು. ಅಂದರೆ ಸೇವ್ ಆ್ಯಸಿಗೆ ಹೋಗ್ಬಿಟ್ಟು ವರ್ಷನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು. ಆ ಥರ ಮಾಡ್ತಾ ಹೋಗ್ಬೋದು. ಜಸ್ಟ್ ಕಡೆದವನ್ನ ಇನ್ನು ಭಾಳ ಅದ ಸರ್ ಕಿಲೋ. ಆಟೋಕ್ಯಾಡಲ್ಲಿ ಪ್ಲಗಿನ್ಸ್ ಅಂತೆಲ್ಲ ಬರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಕೆಚಪ್ ಫೈಲ್ ಇದೆ, ಸಾರಿ ಆಟೋಕ್ಯಾಡ್ ಫೈಲ್ ಇದೆ, ಅದರಲ್ಲಿ ಪ್ಲಗಿನ್ಸ್ ಅಂತೆಲ್ಲ ಯೂಸ್ ಮಾಡ್ತಾರೆ. ಸೊ ಅವಾಗ ಏನಾದ್ರು ಬರೀ ಲೈನ್ ಡಯಾಗ್ರಾಮ್ ಇದ್ದರೆ ಆಟೋಮೆಟಿಕ್ಕಾಗಿ ವಾಲ್ಸ್ ಎಲ್ಲ ಅದೇ ತೊಗೊಂಡ್ಬಿಡುತ್ತೆ. ಸೊ ಇಲ್ಲಾಂದರೆ ವಿಂಡೋ ಪ್ಲೇಸ್ಮೆಂಟ್ ಬೇಕಂದರೆ ವೈಕ್ಯೂ ಆರ್ಚನ್ನು ಅದನ್ನು ಸರ್. ಅದು ವೈಕ್ಯೂ ಆರ್ಚ್. ಸೊ ವೈಕ್ಯೂ ಆರ್ಚ್ ಬೇಕಂದರೆ ನಾನು ಕಳಿಸ್ಕೊಡ್ತೀನಿ. ಆಮೇಲೆ ಶಾರ್ಟ್ಕಟ್ಸ್ ಎಲ್ಲ ನೋಟ್ಸ್ ಇದೆ, ಅಂದರೆ ಫೋಟೋಸ್ ಎಲ್ಲ ಇದೆ, ಬೇಕಂದರೆ ಕಳಿಸ್ಕೊಡ್ತೀನಿ. ನೀವು ಭೀ ಆಟೋ ಕಡೆ ಕ್ಲಾಸ್ ತೊಗೊತಿರಲ್ಲ ಸರ್? ಓಕೆ, ನನ್ನ ಹತ್ರ
ಆಟೋಕ್ಯಾಡ್ ಐ ಮೀನ್ ಜಸ್ಟ್ ಇದು ಪ್ಲಾನ್ ಅಂದರೆ ಇದು ಇನ್ನೂ ಡೀಟೇಲ್ ಆಗಿತ್ತು. ಸೊ ಅಂದರೆ ಒಳಗಡೆ ಬ್ಲಾಕ್ಸ್ ಎಲ್ಲ ಇನ್ಸರ್ಟ್ ಮಾಡಿದ್ವಿ, ಸೊ ನೇಮಿಂಗ್ ಕೊಟ್ಟಿದ್ವಿ. ಸೊ ಆ ಥರ ತುಂಬ ನಾವು ಬ್ಲಾಕ್ಸ್ ಎಲ್ಲ ಯೂಸ್ ಮಾಡಿ ಅಂದರೆ ಲೇಯರ್ಸ್ನ ಎಲ್ಲ ಯೂಸ್ ಮಾಡಿದ್ವಿ ಅಂತ. ನೀವು ಆಟೋಕ್ಯಾಡಿಂದ ಐ ಮೀನ್ ಆ ಥರ ಆಟೋಕ್ಯಾಡ್ ಫೈಲ್ ಇತ್ತು ಅಂದರೆ ನೆಕ್ಸ್ಟ್ ಒಂದು ಆಟೋಕ್ಯಾಡ್ ಹೊಸದಾಗಿ ಫೈಲ್ ಓಪನ್ ಮಾಡಿಬಿಟ್ಟು ಎಲ್ಲ ಆದಷ್ಟು ಬ್ಲಾಕ್ಸ್ ಎಲ್ಲ ಏನಿದೆ ಅಷ್ಟನ್ನು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿ. ಹಾಗೆ ನಾನು ಹೇಳ್ದಂಗೆ ವರ್ಷನ್ ಬಗ್ಗೆ ಫಸ್ಟ್ ಮಾತಾಡೋಣ. ಸೊ ವರ್ಷನ್ ಏನಾದರೂ ಕಡಿಮೆ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಸೇವ್ ಆಸ್ ಅಂತ ಇದೆ. ಸೊ ಇಲ್ಲಿ 2018ನಲ್ಲಿ ಆಲ್ರೆಡಿ ಅದು ಸೇವ್ ಆಗಿದೆ. ಸೊ 100% ನನಗೆ ನೋ ಡೌಟ್ ಸ್ಕೆಚಪ್ಪಲ್ಲಿ ಓಪನ್ ಆಗ್ಯಾರ. ಈವನ್ ಇದೇನಾದರೂ 25 ಇತ್ತು ಅಂತ ಹೇಳಿದ್ರೆ ಸೊ ಇಲ್ಲಿ ನೀವು ಯಾವುದಾದ್ರೂ ಈಗ 2013 ವರ್ಷನ್ ಇದೆ, ಸೊ ಇಲ್ಲ 2010 ವರ್ಷನ್ ಇದೆ, ಏನಾದರೂ ಆಗಿದೆ ನಂಗೆ ವರ್ಷನ್ ಕಡಿಮೆ ಇರ್ಬೇಕು ಅಷ್ಟೇ, ಓಪನ್ ಆಗುತ್ತೆ. ಸೊ ಅದು ಫಸ್ಟ್ ಕ್ರೈಟೀರಿಯಾ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಯೂನಿಟ್ಸು ಮತ್ತು ಲಿಮಿಟ್ ಪವರ್. ಯೂನಿಟ್ಸು ಇಲ್ಲಿನ ಯೂನಿಟ್ಸು ಮತ್ತು ಸ್ಕೆಚಪ್ ಯೂನಿಟ್ಸ್ ಎರಡು ಒಂದೇ ಇರಬೇಕು. ಇನ್ ದ ಸೆನ್ಸ್ ಇಲ್ಲಿ ಯೂನಿಟ್ UN ಎಂಟರ್ ಅಂತ ಕ್ಲಿಕ್ ಮಾಡ್ತೀವಲ್ಲ, ಸೊ ಇದನ್ನು ಆಲ್ಮೋಸ್ಟ್ ಆರ್ಕಿಟೆಕ್ಚರು ಮತ್ತು ಇಂಚಸ್ ಇದರಲ್ಲೇ ಹೇಳಿರ್ತಾರೆ ಅಂದ್ಕೊಂಡಿದ್ದೀನಿ ಸರ್ರು. ಸೊ ಈವನ್ ಇಫ್ ಇನ್ ಕೇಸ್ ಹೇಳಿಲ್ಲ ಅಂದ್ರೂ ಆರ್ಕಿಟೆಕ್ಚರ್ ಇಂಚಸ್ಸಲ್ಲೇ ಇಡ್ತಾ ಹೋಗಿ. ನೆಕ್ಸ್ಟ್ ಇದೆ ಫರ್ದರ್ ಇಂಜಿನಿಯರಿಂಗಲ್ಲಿ ಫೀಟ್ಸ್ ಇಟ್ಕೊಂಡು ಮಾಡ್ತೀವಿ ಡ್ರಾಯಿಂಗ್. ಸೊ ನಮ್ಮ ಬ್ಯಾಚ್ ಅದೆಲ್ಲ ಹಾಗೂ ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲ ಅಂತ ಹೇಳಿದ್ರೆ ಇವಾಗಿಂದ ಏನಾಗಬೇಕಂದ್ರೆ ಎರಡನ್ನೂ ಮ್ಯಾಚ್ ಆಗಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಜಿನಿಯರಿಂಗ್ ತೊಗೊಳ್ತೀನಿ, ಸೊ ಇಲ್ಲಿ ಫೀಟ್ ಅಂತ ಏನಾದರೂ ತೊಗೊಳ್ತೀನಿ, ಇಲ್ಲಾಂದರೆ ಮೈಲ್ಸು ಇಲ್ಲ ಮೀಟರ್ಸ್ ಅಂತ ತೊಗೊಂಡು ಓಕೆ ಅಂತ ಮಾಡ್ತೀನಿ. ಸೊ ಇವಾಗ ನನಗೆ ಈ ಯೂನಿಟಲ್ಲಿದೆ. ಸೊ ಈ ಥರ ಸೇವ್ ಮಾಡಿದ್ದೀನಿ ಆಯಿತಾ. ಅಂದರೆ ಯೂನಿಟ್ನ ಚೇಂಜ್ ಮಾಡಿದ್ದೀನಿ ಹಾಗೆ, ಬಟ್ 2018 ವರ್ಷನಲ್ಲೇ ಇದೆ. ನಾ ಇವಾಗ ಸ್ಕೆಚಪಿಗೆ ಹೋಗಿ, ಸೊ ಫೈಲ್ ಇಂಪೋರ್ಟ್, ಸೊ ಇಲ್ಲಿ TR ಅಂತ ಏನಿದೆ, ಸೊ ಇಲ್ಲಿ ಇದನ್ನು ಕ್ಲಿಕ್ ಮಾಡಿ ಇಂಪೋರ್ಟ್ ಅಂತ ಕ್ಲಿಕ್ ಕೊಡಿ. ಫೈಲ್ ಇಂಪೋರ್ಟ್ ಆಯಿತು ಕರೆಕ್ಟಾಗಿ. ಇದ್ರ ಮೇಲೆ ಇವಾಗ ಏನು ಮಾಡಬೇಕು, ನಾನು ವಾಲ್ನ ಎರೆಕ್ಟ್ ಮಾಡ್ತಾ ಹೋಗಬೇಕು. ಸೊ ಈ ಥರ ವಾಲ್ನ ಎರೆಕ್ಟ್ ಮಾಡ್ತೀನಿ. ಇವಾಗ 10 ಫೀಟ್ ಹೈಟ್ ಕೊಡಬೇಕು ಕರೆಕ್ಟಾ. ಸೊ ಇವಾಗ ನಾನು 10 ಫೀಟ್ ಅಂತ ಕೊಟ್ಟರೆ ಸೊ ನೋಡೋದು ಬರೀ ಇಷ್ಟಕ್ಕೆ ಎಂಡ್ ಆಗಿಬಿಟ್ಟಿದೆ. ಅಂದರೆ ನಾನು ಕರೆಕ್ಟಾಗಿ ಸ್ಕೇಲಿಂಗ್ ಬರೋದೇ ಇಲ್ಲ ಡ್ರಾಯಿಂಗ್. ನಾನು 10 ಫೀಟ್ ಅಟ್ಲೀಸ್ಟ್ ಈ ಥರನಾದರೂ ಹೈಟ್ ಕಾಣಬೇಕು. ಸೊ ಅಟ್ಲೀಸ್ಟ್ ದಿಸ್ ಸೈಡ್ ಇದು ಆಲ್ರೆಡಿ 561 ಫೀಟ್ ಹೋಗಿದೆ. ಸೊ ವಿಚ್ ಇಸ್ ರಾಂಗ್ ಅದು ಆ್ಯಕ್ಚುಲಿ. ಸೊ ಈ ಥರ ಮಾಡಿದ್ರೆ ಮಾಡಬೇಕಾಗಿರೋ ಡ್ರಾಯಿಂಗ್ಸನ್ನು ಕೆಟ್ಟೋಗುತ್ತೆ. ಸೊ ಈ ಥರ ಇಫ್ ಇನ್ ಕೇಸ್ ನೀವೇನಾದರೂ ಡ್ರಾಯಿಂಗ್ನ ಅಲ್ಲಿ ಏನಾದರೂ ಬೇರೆ ಯೂನಿಟಲ್ಲಿ ಮಾಡಿದರೆ ಸೊ ಆಟೋಕ್ಯಾಡ್ನ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಫ್ರೆಶ್ ಶೀಟ್ ಇದೆಯಲ್ಲ, ಸೊ ಇಲ್ಲಿ ಫ್ರೆಶ್ ಶೀಟ್ ಓಪನ್ ಮಾಡ್ಕೊಳ್ಳಿ. ಸೊ ಈ ಟ್ರಯಲ್ ಡ್ರಾಯಿಂಗ್ ಏನಿದೆ ಸೊ ಇದಿಷ್ಟನ್ನು ಕಾಪಿ ಮಾಡ್ಕೊಳ್ಳಿ. ಸೊ Ctrl+C. ಸೊ ಇಲ್ಲಿ ಡ್ರಾಯಿಂಗ್ 1 ಅಂತ ಇದೆ. ಇಲ್ಲಿ ಯೂನಿಟ್ನ ಫಸ್ಟ್ ಸೆಟ್ ಮಾಡಿ. ಸೊ UN ಎಂಟರ್, ಸೊ ಇಲ್ಲಿ ಆರ್ಕಿಟೆಕ್ಚರ್ ಇಂಚಸ್, ಇಲ್ಲಿ ನಾನು ಪೇಸ್ಟ್ ಮಾಡೋಣ. ಸೊ Ctrl+V. ಇವಾಗ ನಂದು ಯೂನಿಟ್ ಸೇಮ್ ಅಂದರೆ ಇಲ್ಲಿ ಯೂನಿಟ್ಸ್ ಕರೆಕ್ಟಾಗಿ ಸೆಟ್ ಮಾಡಿದೆ. ಅಗೇನ್ ಡೈಮೆನ್ಷನ್ ಸ್ಟೈಲಲ್ಲಿ ಯೂನಿಟ್ ಸೆಟ್ ಮಾಡ್ತೀವಿ ಗೊತ್ತಾ, D ಎಂಟರ್ ಮಾಡಿಬಿಟ್ಟು ಅಲ್ಲೂ ನನಗೆ ಸೇಮ್ ಆಗಿರಬೇಕು. ಇವಂದು ಇಲ್ಲಿ ನನಗೆ ಸೇಮ್ ಇದ್ದು ಮತ್ತೆ ಇಂಪೋರ್ಟ್ ಅಂತ ಕೊಟ್ಟರೆ ಡ್ರಾಯಿಂಗ್ ಡೆಫಿನೆಟ್ಲಿ ತಪ್ಪಾಗೇ ಬರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, D ಎಂಟರ್ ಅಂತ ಕೊಡ್ತೀವಿ. ಸೊ ಅಗೇನ್ ಮಾಡಿಫೈ, ಸೊ ಇಲ್ಲಿ ಡೆಸಿಮಲಿಂದ ಆರ್ಕಿಟೆಕ್ಚರ್, ಸೊ ಇಲ್ಲಿ ಪ್ರಿಸಿಷನ್ ಬೇಕಾದ್ರೆ ಹೆಚ್ಚು ಕಡಿಮೆ ಅಂದರೆ ಪರವಾಗಿಲ್ಲ, ಬಟ್ ಯೂನಿಟ್ ಎಲ್ಲ ಸೇಮ್ ಆಗಿತ್ತು. ಸೊ ಇಲ್ಲಿ ಆರ್ಕಿಟೆಕ್ಚರ್ ಅಂತ ಸೆಟ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಅಗೇನ್ ಸೆಟ್ ಕರೆಂಟ್ ಕ್ಲೋಸ್. ಇಷ್ಟು ಮಾಡಿದ್ರೆ ಇವಾಗ ಡ್ರಾಯಿಂಗ್ನ ಇಂಪೋರ್ಟ್ ಮಾಡಿ ಆರಾಮಾಗಿ ಇದು ಮಾಡೋದು. ಸೊ ಇದನ್ನಾಗಿ ನಾನು ಸೇವ್ ಮಾಡ್ಕೊಳ್ತೀನಿ. ಸೊ ಇವಾಗ ನೋಡಿ, ಸೊ 10 ಫೀಟ್ ಅಂತ ಕೊಟ್ಟರೆ ಸೊ ಎಕ್ಸಾಕ್ಟಾಗಿ ಬರುತ್ತೆ. ಸೊ ಇದನ್ನೇ ರೆಫರೆನ್ಸ್ ಹಾಕ್ಕೊಂಡು ಕರೆಕ್ಟಾಗಿದೆ 10 ಫೀಟ್. ಈ ಥರ ನಾನು ಇಂಪೋರ್ಟ್ ಮಾಡ್ತಾ ಹೋಗ್ತೀನಿ ಡ್ರಾಯಿಂಗಲ್ಲಿ.
ಆಮೇಲೆ ಆದಷ್ಟು ಲೇಯರ್ಸ್ ಏನಾದರೂ ಇದ್ದರೆ ಲೇಯರ್ಸ್ನ ಎಲ್ಲ ಡಿಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಒಳಗಡೆ ಏನೇನು ಲೇಯರ್ಸ್ ಇದ್ರು ಸೊ ಎಲ್ಲ ಡಿಲೀಟ್ ಮಾಡಿದ್ರೆ ಡ್ರಾಯಿಂಗ್ ಸ್ವಲ್ಪ ಸಿಂಪಲ್ ಆಗುತ್ತೆ. ಏನು ತೊಂದರೆ ಏನಾಗಲ್ಲ ಲೇಯರ್ಸ್ ಇದೆ, ಬಟ್ ಡ್ರಾಯಿಂಗ್ ಸ್ವಲ್ಪ ಸಿಂಪಲ್ ಆಗುತ್ತೆ ಅಷ್ಟೇ. ಸರ್ ಇವಾಗ ಇದು ಇಂಚಸ್ದಾಗ ಹಾಕಿರ್ತಿಲ್ಲ ಸರ್, ಅದು ಮೀಟರ್ದಾಗ ಕನ್ವರ್ಟ್ ಮಾಡೋದು ಸರ್? ಯಾರನ್ನ ಇದೇ ಡ್ರಾಯಿಂಗ್ ಸರ್? ಇದೇ ಡ್ರಾಯಿಂಗ್ನ ಮೀಟರ್ಸಿಗೆ ಕನ್ವರ್ಟ್ ಮಾಡೋದ ಅಂದರೆ ಯೂನಿಟ್ಸಲ್ಲಿ ತೋರಿಸೋದು. ಇವಾಗ ಡಿಸ್ಟೆನ್ಸ್ ಹಾಕಿದ್ರೆ ಈಗ 7 feet ಅಂತ ಬರುತ್ತೆ. ಫೀಟ್ 7 ಇಂಚ್ ಅಂತ ಈಗ ತೋರಿಸ್ಬೋದು, ಅದು ಮೀಟರ್ದಾಗ ಕನ್ವರ್ಟ್ ಮಾಡೋದು. ಅದನ್ನು ಮಾಡಬೇಕಂದ್ರೆ ಸೊ ಏನು ಮಾಡ್ತೀರಿ, ಸೊ ಡ್ರಾಫ್ಟಿಂಗ್ ಆ್ಯಂಡ್ ಅನೋಟೇಷನ್ಸಿಗೆ ಹೋಗ್ತೀರಿ. ಸೊ ಇಲ್ಲಿ ಅಗೇನ್ ಡಿ ಎಂಟರ್, ಸೊ ಇಲ್ಲಾಂದರೆ ಡಿ ಎಂಟರ್ ಅಂತ ಡೈರೆಕ್ಟಾಗಿ ತೊಗೊಳ್ಳಿ. ಸೊ ಇಲ್ಲಿ ಮಾಡಿಫೈ. ಸೊ ಇಲ್ಲಿ ನನಗೆ ಪ್ರಿಫಿಕ್ಸ್ ಗ್ಲೋಬಲ್ ಸ್ಕೇಲ್ ಫ್ಯಾಕ್ಟರ್ ಅಂತ ಇದೆ, ಕರೆಕ್ಟಾ? ಇದು ನನಗೆ ಕನ್ವರ್ಟ್ ಮಾಡೋ ಸ್ಕೇಲ್ ಫ್ಯಾಕ್ಟರ್ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಫೀಟಿಂದ ಮೀಟರ್ಸ್ಗೆ ಅಂತ ಅನ್ಕೊಳ್ಳಿ. ಸೊ 1 feet is equal to 0.02354 meters ಏನೋ ಇದೆ, ಇಲ್ಲಾಂದರೆ 0.0354 meters ಅಂತ ಇದೆ. ಸೊ ಆ ವ್ಯಾಲ್ಯೂನ ಎಂಟರ್ ಮಾಡಬೇಕು. ಸೊ ಗ್ಲೋಬಲ್ ಸ್ಕೇಲ್ ಫ್ಯಾಕ್ಟರ್. ಸೊ ಇಲ್ಲ ಫೀಟಿಂದ ಮೀಟರ್ಗೆ, ಇಲ್ಲ ಮೀಟರಿಂದ ಫೀಟ್ ಮಾಡೋಕ್ಕೆ ಆ ಥರ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲೇನು ಮಾಡ್ತೀನಿ, 1 feet is equal to 0.0354 ಅಂತಲೂ ಏನೋ ಇದೆ. ಸೊ ಇಲ್ಲಿ ನಾನು ಮೀಟರ್ಸಿಗೂ ಕನ್ವರ್ಟ್ ಮಾಡ್ತೀನಿ. ಸೊ ಡೆಸಿಮಲ್ಲು. ಸೊ ಇಲ್ಲಿ ಬೇಕಾದ್ರೆ ಪ್ರಿಫಿಕ್ಸಲ್ಲಿ ಸಫಿಕ್ಸಲ್ಲಿ ಎಮ್ ಅಂತ ಕೊಡ್ತೀನಿ. ಸೊ ಈ ಥರ ಕೊಟ್ಬಿಟ್ಟು ನಾನು ಸೆಟ್ ಕರೆಂಟ್ ಅಂತ ಮಾಡಿ ಕ್ಲೋಸ್ ಮಾಡ್ತೀನಿ. ಸೊ ಇವಾಗ ನಾನು ಏನಾದರೂ ಡೈಮೆನ್ಷನ್ಸ್ ಏನಾದರೂ ಚೆಕ್ ಮಾಡಿದ್ರೆ ಸೊ 10 meters. ಓಕೆ, ಸೊ ಲೈಕ್ ದಿಸ್. ಇದು ನಿಮಗೆ ಯೂಸ್ ಆಗುತ್ತೆ. ಇದು ನೀವು ನೆಕ್ಸ್ಟು ಈಗ ಏನಾದ್ರು ಅಪ್ರೂವಲ್ ಡ್ರಾಯಿಂಗ್ಸ್ ಕೊಡ್ತೀರಿ ಅಂತ ಹೇಳಿದ್ರೆ ಸೊ ಅದರಲ್ಲಿ ಮೀಟರ್ಸು ಮತ್ತು ಫೀಟ್ ಎರಡರಲ್ಲೂ ಕೇಳ್ತಾರೆ. ಅಂದರೆ ಫೀಟು ಮತ್ತು ಇದೇನಾಗುತ್ತೆ 10 meter ಅಂತ ಇದೆ. ಸೊ ಬ್ರ್ಯಾಕೆಟಲ್ಲಿ ನನಗೆ ಫೀಟಲ್ಲೂ ಇರಬೇಕು ಡ್ರಾಯಿಂಗ್. ಸೊ ಅಲ್ಲಿ ಏನು ಮಾಡ್ತೀರಿ, ಮತ್ತೆ ಡಿ ಎಂಟರ್ ಅಂತ ಕ್ಲಿಕ್ ಮಾಡ್ತೀರಿ. ಸೊ ಇಲ್ಲಿ ಮತ್ತೆ ಮಾಡಿಫೈ. ಸೊ ಇಲ್ಲಿ ಆಲ್ಟರ್ನೇಟ್ ಯೂನಿಟ್ಸ್ ಅಂತ ಇದೆ. ಸೊ ಇಲ್ಲಿ ಆಲ್ಟರ್ನೇಟಿವ್ ಆನ್ ಮಾಡ್ತೀರಿ. ಇಲ್ಲಿ ನಾನು ಇಂಜಿನಿಯರಿಂಗು ಇಲ್ಲ ಇಂಚಸ್ಸು ಸೊ ಇಲ್ಲಿ ಮಾಡಿ. ಇಲ್ಲಿ ನೋಡಿ ಮಲ್ಟಿಪಲ್ ಫಾರ್ ಆಲ್ಟರ್ನೇಟ್ ಯೂನಿಟ್ ಅಂತ ಇದೆ, 0.0393 ಅಂತ ಇದೆ. ಆದರೆ ಮೆಟ್ರಿಕ್ ಯೂನಿಟ್ಸಲ್ಲಿ ಇದೆ. ಇಲ್ಲಿ ಬೇಕಾದರೆ ನಾನು ಸೊ 1 ಅಂತ ಏನಾದರೂ ಕೊಟ್ಟೆ ಅಂತ ಹೇಳಿದ್ರೆ ಸೊ 10 inches ಆ ಥರ ನನಗೆ ಈಗ ಅಂತ ಓಕೆ. ಅಂದರೆ ಅದು ಕರೆಕ್ಟಾಗಿ ಫ್ಯಾಕ್ಟ್ರಿಗಿಲ್ಲ ಅದು, ಯಾಕಂದರೆ 10 meter ಯಾವತ್ತೂ 10 inchiಗೆ ಈಕ್ವಲ್ ಆಗಿರುತ್ತೆ. ಸೊ 10 meterನ ಇಂಚಸ್ಗೆ ಕನ್ವರ್ಟ್ ಮಾಡಿ. ಸೊ ಆ ಥರ ನಾನು ಚೇಂಜಸ್ ಮಾಡ್ತಾ ಬಟ್ ಈ ಥರ ಇದೇ ಥರನೇ ನೀವು ಕೊಡಬೇಕಾಗಿರುತ್ತೆ. ನೋಡೋಣ. ಆದರೆ ನಾನು ಯಾವ್ದಾದ್ರು ಅಪ್ರೂವ್ ಪ್ಲ್ಯಾನ್ ಎಲ್ಲ ನೋಡಿರ್ತೀರಿ ಇದೆ ಅದೇ. ಸೊ ಅಲ್ಲೆಲ್ಲ ನಿಮಗೆ ಕೇಳ್ತಾರೆ, ಈ PWD ಪ್ಲ್ಯಾನ್ ಎಲ್ಲ ಎರಡು ಬೇಕಂದರೆ ಸೊ ಎರಡು ಕಡೆಯಿಂದ ಮುಗಿಸ್ಬೇಕು. ಎಸ್, ಇಷ್ಟು ಮಾಡಿದ್ರೆ ಬೇಕಾದರೆ ಪ್ಲ್ಯಾನ್ನ ಇಂಪೋರ್ಟ್ ಮಾಡಿ ಡೆವಲಪ್ಮೆಂಟ್ ಸ್ಟಾರ್ಟ್. ನಿಮ್ಮದೇ ಯಾವ್ದಾದ್ರು ಪ್ಲ್ಯಾನ್ ನಿಮ್ಗೆ ಇಷ್ಟ ಇರೋದು ಯಾವುದಾದ್ರು ಇದ್ದರೆ ನೋಡಿ ಬೇಕಾದ್ರೆ ಸರ್ ಎಲಿವೇಶನ್ ರಿಬಿಟಲ್ ಮಾಡೋದಲ್ಲ ಸೇಮ್ ಅದೇ ಥರ ಯಾವ್ದಾದ್ರು ಎಲಿವೇಶನ್ ಇಷ್ಟ ಇದ್ದರೆ ಅದೇ ಥರ ಮಾಡೋಣ. ಸೊ ನೋಡೋಣ ಪ್ಲ್ಯಾನ್ ಯಾವುದಾದ್ರು ಬೇಕಂದ್ರೂ ಪ್ಲ್ಯಾನ್ ನಾನು ಇದು ಮಾಡ್ತೀನಿ. ಸೊ ಈಗ ಇದೇ ಪ್ಲ್ಯಾನ್ನೇ ಡೆವಲಪ್ ಮಾಡೋಣ ಅಂತ ಇದೇ ಆಮೇಲೆ ನಾನೇ ಬೇಕಾದ್ರೆ ಪ್ಲ್ಯಾನ್ ಕಳಿಸ್ಕೊಡ್ತೀನಿ. ಫಸ್ಟ್ ಇದೊಂದು ಬೇಕಾದ್ರೆ ಪ್ರಾಕ್ಟೀಸಿಗೆ ತೊಗೊಳ್ಳಿ. ನಿಮ್ಮದೇ ಓನ್ ಪ್ಲ್ಯಾನ್ ಏನಿದೆ ಸೊ ಅದನ್ನು ಬೇಕಾದ್ರೆ ನೀವು ಇದನ್ನು ಮಾಡ್ತಾರೆ ಈ ಥರ ಕೊಡ್ತಾ ಹೋಗೋದು. ಹೌದು. ಇಲ್ಲ, ನಾನು ಹೇಳಿದ್ದೆ ಅಂದರೆ ರೆಫರೆನ್ಸ್ ಆಗಿ ತೊಗೊಳ್ಳಿ. ನಮ್ಮ ಕ್ಲಾಸಲ್ಲಿ ಅವ್ರು ನನ್ನ ಜೊತೆನೇ ಕಲ್ತಿದ್ರು. ಸೊ ನಾನು ಆ್ಯಕ್ಚುಲಿ ಈ ಥರನೇ ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸ್ತೀನಿ, ಯಾಕಂದರೆ ನೆಕ್ಸ್ಟು ಹೆಲ್ಪ್ ಆಗುತ್ತೆ. ಸೊ ಅದೇ ನಾವು ಫೀಟಲ್ಲಿ ಈಸಿಯಾಗಿ ಮಾಡ್ಬೋದು ಸರ್. ಇದರಲ್ಲಿ ಫೀಟಲ್ಲಿ ಹೌದು 7 feetಗೆ ಇಲ್ಲ, ಫಸ್ಟ್ ಯೂನಿಟ್ ಸೆಟ್ ಮಾಡಬೇಕಾದ್ರೆ ಇಲ್ಲಿ ಮೀಟರ್ಸಲ್ಲೇ ಡ್ರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಯೂನಿಟ್ ಎಂಟರ್ ಮಾಡ್ತೀರಲ್ಲ, ಇಲ್ಲಿ ಬೇಕಾದರೆ ಮೀಟರ್ಸಲ್ಲೇ ಇರಲಿ. ಸೊ ಇಲ್ಲಿ ಡೆಸಿಮಲ್ ಅಂತ ತೊಗೊಳ್ಳಿ, ಇಲ್ಲಿ ಬೇಕಾದರೆ ಮೀಟರ್ಸ್ ಅಂತ ತೊಗೊಳ್ಳಿ. ಇಲ್ಲಿದೆ, ಇಲ್ಲಿಂದ ಮೀಟರ್ಸಲ್ಲಿ ಡ್ರಾಯಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ನಿಮಗೆ ಮೀಟರಿಂದ ಫೀಟಿಗೆ ಕನ್ವರ್ಟ್ ಮಾಡೋಕ್ಕೆ ಸ್ಕೇಲ್ ಫ್ಯಾಕ್ಟರ್ ಬೇಕಲ್ಲ, ಸೊ ಅದಕ್ಕೆ ಬೇಕಾದರೆ ಗೂಗಲಲ್ಲಿ ಸಿಗುತ್ತೆ. ಸೊ ಆ ಥರ ಯಾವ ಫ್ಯಾಕ್ಟರಿಗೆ ಬೇಕಾದ್ರೂ ಚೇಂಜ್ ಮಾಡ್ತಾ ಹೋಗಿ ನೋಡೋಣ. ಬೇಕಾದ್ರೆ ಒಂದು ರೂಮ್ ಇದ್ದಿತ್ತಪ್ಪ ಅಂದ್ರೆ ಡೈರೆಕ್ಟ್ ಹೊಡೆದು ಬಿಡ್ತೀವಿ ಸರ್. 10 feet ಇದ್ದಿತ್ತು 10 feet ಬಿಡ್ತೀವಿ. ಡಿಸೆಮೆಲ್ಲ ಅದೆಲ್ಲ ಚೆಕ್ ಮಾಡಿ ಮೀಟರ್ದ ಹೊಡಿ ಅಂತಂದ್ರೆ ಆ ಥರ ಹಂಗಾರೆ ಆ ಥರ ಮಾಡಬೇಡಿ. ಇಲ್ಲಾಂದರೆ ಇಲ್ಲೇ ಕ್ವಿಕ್ ಕ್ಯಾಲ್ಸಿ ಅಂತ ಇದೆ ಗೊತ್ತಾ. ಸೊ ಕ್ವಿಕ್ ಕ್ಯಾಲ್ಕುಲೇಟರಲ್ಲಿ ಯೂನಿಟ್ ಕನ್ವರ್ಷನ್ಸ್ ಅಂತ ಇದೆ. ಸೊ ಇಲ್ಲಿ ಯೂನಿಟ್ ಕನ್ವರ್ಷನ್ಸ್ ಮಾಡ್ತೀವಿ. ಸೊ 1 feetಗೆ ಎಷ್ಟು ಮೀಟ್ರು, ಇಲ್ಲ 1 meterಗೆ ಎಷ್ಟು ಫೀಟು. ಸೊ ಯೂನಿಟ್ ಕನ್ವರ್ಷನ್ಸ್ ಇದೆ ಇದರಲ್ಲಿ.
ಸೊ ಇದು ನೋಡಿ, ಸೊ ಲೆಂತ್ ಆಗಬೇಕಾ ವಾಲ್ಯೂಮ್ ಆಗಬೇಕಾ ಇಲ್ಲಿ ಕೇಳುತ್ತೆ. ಸೊ ಮೀಟರ್ಸಾ ಫೀಟಾ ಇಂಚಾ ಇಲ್ಲಿ ಕೇಳುತ್ತೆ. ಸೊ ಇಲ್ಲಿ ಬೇಕಾದರೆ ವಾಲ್ಯೂಮ್ ವ್ಯಾಲ್ಯೂ ತಗೊಂಡು ಎಷ್ಟು, ಸೊ ಇಲ್ಲಿ 1 ಅಂತ ಹೇಳಿದ್ರೆ 0.0 0.304 ಈ ಥರ ಈ ವ್ಯಾಲ್ಯೂನ ಆ ಗ್ಲೋಬಲ್ ಸ್ಕೇಲ್ ಫ್ಯಾಕ್ಟರ್ ಇತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಅವಾಗ ನನಗೆ ಎಕ್ಸಾಕ್ಟ್ ಮ್ಯಾಚ್ ಆಗಿ ವ್ಯಾಲ್ಯೂಸ್ ಕೊಡ್ತಾರೆ. ಇದೇ ತುಂಬ ಇದೆ, ಅದೇ ಈ ಶಾರ್ಟ್ ಪೀರಿಯಡಲ್ಲಿ ಆಗ್ಬೋದು ಇಲ್ಲ ಹೇಳೋದು ಅಷ್ಟೇ. ಬಟ್ ಈ ಥರ ಏನಾದ್ರು ಡೌಟ್ಸ್ ಬಂದರೆ ಯಾವ್ದಾದ್ರು ಕೇಳ್ಬೋದು. ಸರಿ, ಒಂದು ಗೊತ್ತಾಯ್ತು.